After understanding the whole basic introductory concepts, so basic introductory concepts ಅಷ್ಟು ಅರ್ಥ ಆದಮೇಲೆ ನಮಗೆ ನಾವು ಇವಾಗ ವಿಲ್ ಡಿಸ್ಕಸ್ ಅಬೌಟ್ ದ ಫಸ್ಟ್ ಚಾಪ್ಟರ್. ಮೊದಲನೇ ಚಾಪ್ಟರ್ ಅನ್ನು ನೋಡೋಣ. ಚಾಪ್ಟರ್ ನಂಬರ್ 1. ಚಾಪ್ಟರ್ 1 ನೀವೇನಾದರೂ ನೋಟ್ಸ್ ಮಾಡೋದಾದ್ರೆ ಸ್ನೇಹಿತರೆ, ಇಫ್ ಯು ಆರ್ ಮೇಕಿಂಗ್ ನೋಟ್ಸ್ ಔಟ್ ಆಫ್ ದೀಸ್ ಕ್ಲಾಸಸ್, ಪ್ಲೀಸ್ ಮೇಕ್ ನೋಟ್ಸ್. ನಾ ಹೇಗೆ ನಿಮ್ಮ ಕ್ಲಾಸಸ್ ಅನ್ನು ತಗೊಂಡು ಹೋಗಿದ್ದೀನೋ ಹಾಗೆ ನೀವು ಕೀ ಪಾಯಿಂಟ್ಸ್ ಅನ್ನು ಬರೀತಾ ನೋಟ್ಸ್ ಮಾಡ್ತಾ ಹೋಗಿ. ರೈಟ್? ಯಾಕೆ ಅಂತ ಹೇಳಿದ್ರೆ ನೀವು ಮಾಡುವಂಥ ನೋಟ್ಸ್ ಅನ್ನ ಫರ್ದರ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಫರ್ದರ್ ಡೆವಲಪ್ಮೆಂಟ್ ಅಂದ್ರೆ ಹೇಗೆ? ಸಿ ಫಾರ್ ಎಕ್ಸಾಂಪಲ್, ಈಗ ಒಂದು ನೋಟ್ಬುಕ್, ಒಂದು ಶೀಟ್ ನಿಮಗೆ ನೋಟ್ಬುಕ್ ಹೀಗಿದೆ. ರೈಟ್? ನಾರ್ಮಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎ ಇಂದ ಇಲ್ಲಿವರೆಗೂ ಝೆಡ್ ವರೆಗೂ ಪೂರ್ತಿ ನೋಟ್ಸ್ ಅನ್ನು ಬರೀತಾರೆ. ಹಾಗೆ ಬರೀಬಾರ್ದು. ನೀವೇನ್ ಮಾಡಿ, ನಿಮ್ಮ ನೋಟ್ಬುಕ್ ಅಲ್ಲಿ ರೈಟ್ ಒಂದು ಕಾಲಮ್ ಹಾಕಿ. ಕರೆಕ್ಟ್? ಇವತ್ತಿಗೆ ನಾನು GDP ಬಗ್ಗೆ ಹೇಳಿದೆ. GDP ಸರ್ ಬರ್ದೆ ಸರ್, GDP ಪೂರ್ತಿ ಇವತ್ತು ಬರ್ದೆ. ಇವತ್ತು ಕ್ಲಾಸಸ್ ಅಲ್ಲಿ ಏನಾಗಿತ್ತು, GDP ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿತ್ತು. GDP ಬಗ್ಗೆ ಪೂರ್ತಿ ಡೀಟೇಲ್ಸ್ ಅನ್ನು ಬರೀತೀರಿ ನೀವು. ರೈಟ್? GDP ಬರೆದ್ಮೇಲೆ ನೀವು ಮನೆಗೆ ಹೋಗುವಂತಾರೆ ರಿವಿಷನ್ ಮಾಡ್ತೀರಲ್ಲ, ನಿಮಗೆ ನಾನು ಹೇಳೋದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ಗಳು ಸಿಗುತ್ತೆ. ಆ ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ಮತ್ತೆ ಅಲ್ಲೇ ಬರೀತೀರಿ ನೀವು. ಕರೆಕ್ಟಾ? ಇದಿಷ್ಟು ಮುಗೀತು. ರೈಟ್? ಸೊ ನೆಕ್ಸ್ಟ್ ಯಾವತ್ತೋ ಒಂದಿನ 1 ವೀಕ್ ಆದ್ಮೇಲೆ GDP ಸಂಬಂಧಪಟ್ಟಂತೆ ಯಾವುದೋ ಒಂದು ನ್ಯೂಸ್ ಬರುತ್ತೆ. ಆ ನ್ಯೂಸ್ ಬಂದಾಗ ನೀವೇನ್ ಮಾಡ್ತೀರಿ, ನಾರ್ಮಲ್ ನೋಟ್ಸ್ ಅಲ್ಲಿ ಏನ್ ಮಾಡಿರ್ತೀರಿ, ಎಲ್ಲ ಕಡೆ ಪೂರ್ತಿ ಬರ್ದಿರ್ತಿರಲ್ಲ, ಫುಲ್ ಕಂಪ್ಲೀಟ್ ಮಾಡಿರ್ತಿರಲ್ಲ, GDP ಬಗ್ಗೆ ಬರ್ದಿದ್ದೀರಿ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ FDI ಬಗ್ಗೆ ಬರ್ದಿರ್ತೀರಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನಾರ್ಮಲ್ ನೋಟ್ಸ್ ಅಲ್ಲಿ ಏನಾಗುತ್ತೆ, GDP ಬರೆದ್ಮೇಲೆ ಇದು ಮೊದಲನೇ ಪೇಜ್ ಆದ್ರೆ, FDI ಎರಡನೇ ಪೇಜ್ ಆದ್ರೆ ಮತ್ತೆ ಮೂರನೇ ಪೇಜಿಗೆ ಬರೀತೀರಿ. ಅಂದ್ರೆ GDP ಬಗ್ಗೆನೇ ಮತ್ತೆ ಮೊದಲನೇ ಪೇಜ್ ಅಲ್ಲಿ ಇದೆ, ಮೂರನೇ ಪೇಜ್ ಅಲ್ಲಿ ಇದೆ, 10ನೇ ಪೇಜ್ ಅಲ್ಲಿ ಇದೆ, 15ನೇ ಪೇಜ್ ಅಲ್ಲಿ ಇದೆ. ಅದು ಬಂದಂಗ್ ಬರೀತಾ ಹೋಗ್ತೀರಿ. ಅದು ನಿಮ್ಗೆ ರಿವಿಷನ್ ನೋಟ್ಸ್ ಆಗಲ್ಲ. ಆದ್ರೆ ಈ ಮೆಥಡ್ ಅಲ್ಲಿ GDP ಬಗ್ಗೆ ನೀವು ಈ ತರ ಕಾಲಮ್ ಹಾಕಿ ಬರೆದಾಗ, ನಾಳೆ ಏನಾದ್ರೂ ನ್ಯೂಸ್ ಅಲ್ಲಿ ಹೊಸ ವಿಷಯ ಬಂದ್ರೆ ಈ ಕಾಲಮ್ ಜಾಗ ಬಿಟ್ಟಿರ್ತೀರಲ್ಲ, ಆ GDP ನೇರಕ್ಕೆ ಬರೀಬೇಕು. ಮತ್ತೆ ಇನ್ನೊಂದು 15 ದಿವಸ ಬಿಟ್ಟು ಹೊಸ ವಿಷಯ ಬಂದ್ರೆ ಇದೇ ಬರೀತೀವಿ. ಇನ್ನು 20 ದಿವಸ ಬಿಟ್ಟು ಹೊಸ ವಿಷಯ ಬಂದ್ರೆ ಇದೇ ಬರೀತೀವಿ. ಯಾವುದೇ ತರ GDP ಸಂಬಂಧಪಟ್ಟಂತೆ ಹೊಸ ವಿಷಯಗಳು ಬಂದು ಒಂದೇ ಕಡೆ ಬರೀತೀವಿ. ಇದ್ರ ಉಪಯೋಗ ಏನ್ ಗೊತ್ತಾ, GDP ಗೆ ಸಂಬಂಧಪಟ್ಟಂತೆ ಎವ್ರಿಥಿಂಗ್, ವಾಟ್ ಎವರ್ ಯು ಹ್ಯಾವ್ ಲಿಸನ್ಡ್ ಇನ್ ದ ಕ್ಲಾಸ್, ವಾಟ್ ಎವರ್ ಯು ಸ್ಟಡಿಡ್ ಇನ್ ಯುವರ್ ಸೆಲ್ಫ್ ಸ್ಟಡೀಸ್, ಅಂಡ್ ವಾಟ್ ಎವರ್ ಯು ಗಾನ್ ಅಕ್ರಾಸ್ ದ ನ್ಯೂಸ್ ಪೇಪರ್, ಎವ್ರಿಥಿಂಗ್ ಇಸ್ ಅಂಡರ್ ಒನ್ ಪೇಜ್. GDP ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಒಂದೇ ಪೇಜ್ ಅಲ್ಲಿ ಇದೆ. ಈ ರೀತಿ ನೀವು ನೋಟ್ಸ್ ಅನ್ನು ಬರೆಯೋದನ್ನ ಅಭ್ಯಾಸ ಮಾಡಿ, ಬಿಲ್ಡ್ ಮಾಡಿ. ಓಕೆ? ಸೊ ಹಾಗೆ ನೀವು ನೋಟ್ಸ್ ಮಾಡೋ ಹಾಗಿದ್ರೆ ಚಾಪ್ಟರ್ 1 ಇಂಟ್ರಡಕ್ಷನ್ ಕ್ಲಾಸ್ ಇಂದಲೂ ಕೂಡ ನೀವು ನೋಟ್ಸ್ ಅನ್ನು ಮಾಡ್ತಾ ಹೋಗಬೇಕು. ಇದರಲ್ಲಿ ಚಾಪ್ಟರ್ ನಂಬರ್ 1. ಚಾಪ್ಟರ್ 1 ಅಲ್ಲಿ ನಿಮಗೆ ಫಸ್ಟ್ ಬೇಸಿಕ್ಸ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಹೇಗಿತ್ತು. ಮೊದಲನೇ ಚಾಪ್ಟರ್ ಹೆಸರು ಬರ್ಕೊಳ್ಳಿ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ of Indian economy. Historical background of Indian economy. ಭಾರತದ ಆರ್ಥಿಕತೆಯ ಐತಿಹಾಸಿಕ ಇತಿಹಾಸ. ಭಾರತದ ಆರ್ಥಿಕತೆಯ ಐತಿಹಾಸಿಕ ಇತಿಹಾಸದ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ ಬಗ್ಗೆ ನೋಡ್ತಾ ಇದ್ದೀವಿ. ರೈಟ್? ಹಿಸ್ಟಾರಿಕಲ್ ಎಕಾನಮಿ, ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ ಮೊದಲನೇ ಚಾಪ್ಟರ್ ಆದರೆ ಇದನ್ನ ನಾವು ABC ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ರೈಟ್? A ಪಾಯಿಂಟ್ ಅಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್. ಭಾರತದ ಆರ್ಥಿಕತೆ ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಅಂತ ನೋಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಸುಮಾರು ಪ್ರಶ್ನೆಗಳಿದೆ. ಹೋಮ್ ಚಾರ್ಜಸ್ ಅಂದ್ರೆ ಏನು, ಯಾರಿಗೆ ಹಾಕ್ತಾ ಇದ್ರು ಬ್ರಿಟಿಷರ್ಸ್. ಸನ್ಸೆಟ್ ಲಾ ಅಂದ್ರೆ ಏನು, ಅದರ ಬಗ್ಗೆ ಪ್ರಶ್ನೆಗಳು ಕೇಳಿದ್ದೇನೆ. ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳು ಕೇಳಿದ್ದೇನೆ. ರೈಟ್? ಈ ರೀತಿ ಎಕಾನಮಿ ಓರಿಯೆಂಟೆಡ್ ಡೀಟೇಲ್ಸ್, ಟ್ರೈಲ್ ವೆಲ್ತ್ ಥಿಯರಿ ಬಗ್ಗೆ ಪ್ರಶ್ನೆ ಕೇಳಿದ್ದೇನೆ. ಇದೆಲ್ಲವೂ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಪಾಯಿಂಟ್ A ನಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್. ಪಾಯಿಂಟ್ B ನಲ್ಲಿ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರದ ಭಾರತದ ಆರ್ಥಿಕತೆ. ಮೊದಲನೇ ಚಾಪ್ಟರ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ, ಅದರಲ್ಲಿ A ಪಾಯಿಂಟ್ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್, ಎರಡನೇ B ಪಾಯಿಂಟ್ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್,
ಮೂರನೇದು ಸಿ ಪಾಯಿಂಟ್, ಇಂಡಿಯನ್ ಎಕಾನಮಿ ಆಫ್ಟರ್ 1990s, 1990ರ ನಂತರ. ಇದನ್ನು ನಾನು ಇನ್ನೂ ತರ ಕರಿತೀವಿ ಏನಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ, ಹೊಸ ಆರ್ಥಿಕ ನೀತಿಯ ನಂತರ ಭಾರತದ ಪರಿಸ್ಥಿತಿಗಳು, ಹೊಸ ಆರ್ಥಿಕ ನೀತಿ, ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರೀತಾರೆ, ರೈಟ್? ಈ ಮೂರು ಸೆಗ್ರಿಗೇಷನ್ಸ್ ಅನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ಈ ಮೂರು ಡೀಟೇಲ್ಸ್ ಅಲ್ಲಿ ಮೊದಲನೇದಾಗಿ ಎ ಪಾಯಿಂಟ್ ಅನ್ನು ತಗೊಳ್ಳೋಣ. ಎ ಪಾಯಿಂಟ್ ಏನಪ್ಪ? ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷರ ಕಾಲದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು. ಇದನ್ನ ಮತ್ತೆ ಸಬ್ ಡಿವಿಷನ್ ಮಾಡ್ತೀವಿ. ಮೊದಲನೇ ಪಾಯಿಂಟ್ ಅಲ್ಲಿ ಎಕಾನಮಿಕ್ ಡೆವಲಪ್ಮೆಂಟ್. ಬ್ರಿಟಿಷರ ಕಾಲದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಹೇಗಿತ್ತು, ಎಕನಾಮಿಕ್ ಡೆವಲಪ್ಮೆಂಟ್ ಹೇಗಿತ್ತು. ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬಂದಾಗ ಏನ್ ನೋಡ್ತೀವಿ? ವಿ ಡೀಲ್ ವಿತ್ GNP, ನ್ಯಾಷನಲ್ ಇನ್ಕಮ್, per capita income. Per capita income ಅಂದ್ರೇನು? ತಲಾದಾಯ, ಪರ್ ಹೆಡ್ ಇನ್ಕಮ್. ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಅಂದಾಜು ಆವರೇಜ್ ಆದಾಯ ಎಷ್ಟಿರುತ್ತೆ ಅಂತ ಲೆಕ್ಕ ಹಾಕ್ತಕ್ಕಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯ, ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಿದಂತಹ ಎಲ್ಲಾ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. It is the total income of all the goods and all the final goods and services produced in an economy in a given period of time. Say for example 1 year, right? So gross national product ಅಂತ ಕರಿತೀವಿ, right? ಇಷ್ಟು ಕೂಡ ಇಷ್ಟರ ಪರಿಸ್ಥಿತಿಗಳು ಹೇಗಿತ್ತು ಅಂತ ನೋಡ್ತೀವಿ, ರೈಟ್? ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ GNP ಕ್ಷೀಣ ಪರಿಸ್ಥಿತಿಯಲ್ಲಿತ್ತು. ಇಟ್ ವಾಸ್ ವೆರಿ ಲೋ. ನ್ಯಾಷನಲ್ ಇನ್ಕಮ್ ವಾಸ್ ವೆರಿ ಲೋ. ಪರ್ ಕ್ಯಾಪಿಟಲ್ ಇನ್ಕಮ್ ವಾಸ್ ಆಲ್ಸೋ ವೆರಿ ಲೋ. ಯಾವುದ್ರದ್ದು ಕೂಡ ಪ್ರೋಗ್ರೆಸ್ ಇರಲಿಲ್ಲ. Could you please tell me why? Could somebody tell me why that was a position? Because British used India as the supplier of raw materials and market for their finished goods. Remember why this was a position for India during British time? Because British used India as the supplier of raw materials and market for their finished goods. ಬ್ರಿಟಿಷರು ಭಾರತವನ್ನ ತಮ್ಮ ತಯಾರಿಕಾ ವಸ್ತುಗಳಿಗೆ ಬೇಕಾಗಿರುವಂತಹ ಖನಿಜ ಸಂಪತ್ತುಗಳನ್ನ ಭಾರತದಿಂದ ಇಂಗ್ಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಭಾರತವನ್ನ ಅವರ ದೇಶದ ಮಾರುಕಟ್ಟೆಯಾಗಿ, ಅವರ ದೇಶದಲ್ಲಿ ತಯಾರಾದಂತಹ ವಸ್ತುಗಳ ಮಾರುಕಟ್ಟೆಯಾಗಿ ಭಾರತವನ್ನ ಬಳಸ್ಕೊತಾ ಇದ್ರು. ಯೋಚನೆ ಮಾಡಿ. You just think about it. Could you please give me an example for that? ಸರ್, ಏನ್ ರಾ ಮೆಟೀರಿಯಲ್ಸ್ ಇಂಡಿಯಾದಿಂದ ತಗೊಂಡು ಹೋಗ್ತಾ ಇದ್ರು, ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ವಾಪಸ್ ಮಾಡ್ತಾ ಇದ್ರು. You just think about an example. ಕಾಟನ್ ತಗೊಳ್ಳಿ. ಕಾಟನ್ ಬ್ಯೂಟಿಫುಲ್ ರಾ ಮೆಟೀರಿಯಲ್. ಇಟ್ ವಾಸ್ ಎ ಹೈ ಕ್ವಾಲಿಟಿ ರಾ ಮೆಟೀರಿಯಲ್ ಇನ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್. ಈ ಹೈ ಕ್ವಾಲಿಟಿ ರಾ ಮೆಟೀರಿಯಲ್ ಇಂಡಿಯಾದಿಂದ ಏನ್ ಮಾಡ್ತಾ ಇದ್ರು? ಇಂಗ್ಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಇಂಗ್ಲೆಂಡ್ ಎಕ್ಸ್ಪೋರ್ಟ್ ಆಗಿದ್ದಂತ ರಾ ಮೆಟೀರಿಯಲ್ ಕಾಟನ್ ಅಲ್ಲಿ ಕ್ಲೋತ್ಸ್ ಆಗಿ, ಬಟ್ಟೆಗಳಾಗಿ ತಯಾರಾಗ್ತಾ ಇತ್ತು ಅವ್ರ ಗಾರ್ಮೆಂಟ್ಸ್ ಗಳಲ್ಲಿ. ಆ ತಯಾರಾದಂತಹ ಬಟ್ಟೆಗಳನ್ನ ವಾಪಸ್ ತಗೊಂಡು ಯಾರಿಗೆ ಮಾಡ್ತಾ ಇದ್ರು? ಇಂಡಿಯನ್ಸ್ಗೆ ಮಾಡ್ತಾ ಇದ್ರು. ಇದು ಮ್ಯಾಜಿಕ್. ಭಾರತದಿಂದ ರಫ್ತು ಮಾಡಿದಂತಹ ಕಾಟನ್ ರಾ ಮೆಟೀರಿಯಲ್ ಇಂಗ್ಲೆಂಡ್ಗೆ ಹೋಗಿ, ಇಂಗ್ಲೆಂಡ್ ಅಲ್ಲಿ ಬಟ್ಟೆಯಾಗಿ ತಯಾರಾಗಿ, ಬ್ರಿಟನ್ ಅಥವಾ ಇಂಗ್ಲೆಂಡ್ ಅಲ್ಲಿ ಬಟ್ಟೆಗಳಾಗಿ ತಯಾರಾಗಿ ಆ ಬಟ್ಟೆಗಳು ವಾಪಸ್ಸು ಇಂಡಿಯನ್ಸ್ಗೆ ಮಾರ್ತಾ ಇದ್ರು. ಇಂಡಿಯನ್ಸ್ ಅಲ್ಲಿ ಯಾರು ತಗೋತಾ ಇದ್ರು ಅದನ್ನ? ಬ್ರಿಟಿಷ್ ಅಲ್ಲಿ ವರ್ಕ್ ಮಾಡುವಂತ ಆಫೀಷಿಯಲ್ಸ್ ತಗೋತಾ ಇದ್ರು. ಇಲ್ಲಿ ದಿವಾನರಾಗಿರ್ತಕ್ಕಂಥವ್ರು ತಗೋತಾ ಇದ್ರು. ನಮ್ಮಲ್ಲಿದ್ದಂತ ಜಮೀನ್ದಾರ್ಗಳು ತಗೋತಾ ಇದ್ರು. ಲ್ಯಾಂಡ್ ಲಾರ್ಡ್ಗಳು ತಗೋತಾ ಇದ್ರು. ಭಾರತದಿಂದ ಕಾಟನ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಫಿನಿಶ್ಡ್ ಗುಡ್ಸ್ ಆಗ್ತಾ ಇತ್ತು. ವಾಪಸ್ ತಗೊಂಡು ಭಾರತೀಯ ಜಮೀನ್ದಾರಿಗೆ, ಲ್ಯಾಂಡ್ ಲಾರ್ಡ್ಸ್ಗೆ, ರಿಚ್ ಪೀಪಲ್ಗೆ, ಬ್ರಿಟಿಷ್ ಅಧಿಕಾರಿಗಳಿಗೆ ಆ ವಸ್ತುಗಳನ್ನ ವಾಪಸ್ಸು ಮಾರ್ತಾ ಇದ್ರು. ನಮಗೆ ವಾಪಸ್ ಮಾರ್ತಾ ಇದ್ರು. ಯೋಚನೆ ಮಾಡಿ. ಈ ರೀತಿಯ ಆಕ್ಟಿವಿಟೀಸ್ ಇದೆಯಲ್ಲ, ಇದು ಬ್ರಿಟಿಷರ ಟೈಮಲ್ಲಿ ಭಾರತದ ಆರ್ಥಿಕತೆಯ ಒಂದು ಅಭಿವೃದ್ಧಿ ಇದ್ದಂತಹ ಪರಿಸ್ಥಿತಿ. ಈ ರೀತಿ ಆದಾಗ ನಿಮ್ಮ ದೇಶದಲ್ಲಿ ಯಾವುದಾದರೂ ಕಾರ್ಖಾನೆಗಳ ಸ್ಥಾಪನೆ ಆಗುತ್ತಾ? ಆಗಲ್ಲ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗುತ್ತಾ? ಆಗಲ್ಲ. ಇಲ್ಲಿಂದ ರಾ ಮೆಟೀರಿಯಲ್ ತಗೊಂಡು ಹೋಗ್ತೀರಿ, ನಿಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಬ್ರಿಟನ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ವಾಪಸ್ ನೀವು ತಗೊಂಡ್ಬಂದು ಭಾರತೀಯರಿಗೆ ಮಾಡಿದಾಗ ವೇರ್ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಹ್ಯಾಪನಿಂಗ್? ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ನಡೀತಾ ಇದೆ? ಬ್ರಿಟನ್ ಅಲ್ಲಿ ನಡೀತಾ ಇದೆ. ಬ್ರಿಟನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ನಡೀತಾ ಇದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಬ್ರಿಟನ್ ನಲ್ಲಿ ಕ್ರಿಯೇಟ್ ಆಗುತ್ತೆ. ಅರ್ಥ
ಆಗ್ತಿದೆಯಾ ಯೋಚನೆ ಮಾಡಿ. ಸೊ ಹೀಗೆ ಬ್ರಿಟಿಷರ ಕಾಲದಲ್ಲಿ ಭಾರತದ ಅಭಿವೃದ್ಧಿಯಿಂದ ಬಂದಾಗ ಅಭಿವೃದ್ಧಿ ಬಹಳ ಕ್ಷೀಣ ಪರಿಸ್ಥಿತಿನಲ್ಲಿತ್ತು. ಇಟ್ ವಾಸ್ ನಾಟ್ ದಟ್ ಮಚ್ ಡೆವಲಪ್ಡ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್ ಟೈಮ್, ರೈಟ್? ಯಾಕೆಂದ್ರೆ ಬ್ರಿಟಿಷ್ ಯೂಸ್ಡ್ ಇಂಡಿಯಾ as a supplier of raw material and market for their finished goods. You remember this, right? So under the A point, the first point we have discussed. First point ಏನು, economic development during ಬ್ರಿಟಿಷ್ ಅಂತ ನೋಡಿದ್ವಿ. ಬ್ರಿಟಿಷರ ಕಾಲದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಅಭಿವೃದ್ಧಿ ಹೇಗಿತ್ತು ಅಂತ ನೋಡಿದ್ವಿ. ಎರಡನೇ ಪಾಯಿಂಟ್ ನೋಡೋಣ. ಇವೊಂದನ್ನ ನೋಟ್ಸ್ ಮಾಡ್ತಾ ಹೋಗಿ ಇಫ್ ಯು ವಾಂಟೆಡ್, ಅದರ್ವೈಸ್ ಯು ವಿಡಿಯೋ ಅಂಡ್ ಯು ಪ್ಲೇ ಇಟ್, ರೈಟ್? ಸೊ ಎರಡನೇ ಪಾಯಿಂಟ್ ಅಗ್ರಿಕಲ್ಚರ್ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಅಗ್ರಿಕಲ್ಚರ್, ಕೃಷಿ ಹೇಗಿತ್ತು? ಕೃಷಿ ಅಂತಿದ್ದಂಗೆ ಬ್ರಿಟಿಷರ್ ಟೈಮ್ ಆಗಲಿ ಇವತ್ತಿಗಾಗಲಿ ನಾವು ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಏನು? ಮೊದಲನೇದು ಫುಡ್ ಕ್ರಾಪ್ಸ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಶ್ ಕ್ರಾಪ್ಸ್. ನೀವೇ ಹೇಳಿ, ಬ್ರಿಟಿಷರು ಫುಡ್ ಕ್ರಾಪ್ಸ್ ಅನ್ನ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ರ ಅಥವಾ ಕ್ಯಾಶ್ ಕ್ರಾಪ್ಸ್ ಅನ್ನ ಬೆಳೆಯೋದಕ್ಕೆ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ರ? ಅದಕ್ಕಿಂತ ಮುಂಚೆ ಬರೀತೀನಿ. ಫುಡ್ ಕ್ರಾಪ್ಸ್ ಅಂದ್ರೆ ಯಾವುದು ಹೇಳಿ? ಯಾವ್ದು? ರೈಸ್, wheat, barley, ರಾಗಿ, ರೈಟ್? ಕ್ಯಾಶ್ ಕ್ರಾಪ್ಸ್ ಯಾವ್ದು? ಕಾಟನ್, ಇಂಡಿಗೋ, ಸ್ಪೈಸಸ್ ಅಂದ್ರೆ ಮಸಾಲ ಪದಾರ್ಥಗಳು, ರೈಟ್? ಇದೆಲ್ಲ ಕ್ಯಾಶ್ ಕ್ರಾಪ್ಸ್ ಆಗಿತ್ತು. ಬ್ರಿಟಿಷರು ಯಾವ್ದನ್ನ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ರು ಬೆಳೆಯೋದಕ್ಕೆ? ಕ್ಯಾಶ್ ಕ್ರಾಪ್ಸ್ ಅನ್ನ ಬೆಳೆಯೋದಕ್ಕೆ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ರು. ಇಂಡಿಗೋನ ಬೆಳೆಯೋದಕ್ಕೆ ಟಿಂಕಾಟಿಯ ಸಿಸ್ಟಮ್ ಅನ್ನ ಮಾಡಿದ್ರು. ಅದರ ಪ್ರಕಾರ 1/4 ಆಫ್ ದ ಲ್ಯಾಂಡ್ ಅಲ್ಲಿ ಒಬ್ಬ ರೈತ ಅವನು ಇಂಡಿಗೋನೆ ಬೆಳಿಬೇಕಾಗಿತ್ತು. ಬೆಂಗಾಲ್ ಅಲ್ಲಿ ನೀಲಿ ಕ್ರಾಂತಿ ಅಂತ ಹೇಳಿ ಮಾಡ್ತಾರೆ ಮಹಾತ್ಮ ಗಾಂಧಿಯವರು, ಅಲ್ವಾ? ಸೊ ಈ ಎಲ್ಲದನ್ನು ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಶ್ ಕ್ರಾಪ್ಸ್ ಅನ್ನು ಬೆಳೆಯೋದಕ್ಕೆ ಜಾಸ್ತಿ ಎಂಕರೇಜ್ ಮಾಡ್ತಾ ಇದ್ರು. ಫುಡ್ ಕ್ರಾಪ್ಸ್ ಏನಾಗ್ತಿತ್ತು? ಕಡಿಮೆ ಆಗ್ತಾ ಇತ್ತು. ಇದರಿಂದ ಏನಾಗ್ತಿತ್ತು? ಬಹಳ ಆಹಾರದ ಹಾಹಾಕಾರ ಆಗ್ತಾ ಇತ್ತು. ದೇರ್ ವಾಸ್ ಅ ಸ್ಕೇರ್ಸಿಟಿ ಆಫ್ ಫುಡ್ ಇನ್ ಇಂಡಿಯಾ. ಅದಕ್ಕೆ ಜಾಸ್ತಿ ಫೆಮಿನ್ ಬಂದಾಗ, ಡ್ರಾಟ್ ಬಂದಾಗ ಫುಡ್ ಇಲ್ದೇ ಎಷ್ಟೋ ಜನ ಸತ್ತೋಗಿರೋರು ಇದ್ದಾರೆ ಭಾರತದಲ್ಲಿ, ರೈಟ್? So food crops ಅನ್ನು encourage ಮಾಡ್ತಿರಲಿಲ್ಲ, they were encouraging cash crops. Think about. ಇದರ ಜೊತೆಗೆ ಬ್ರಿಟಿಷರು ಕೆಲವೊಂದು ಲ್ಯಾಂಡ್ ಪಾಲಿಸೀಸ್ ಅನ್ನು ತಗೊಂಡ್ಬಂದರು. ಲ್ಯಾಂಡ್ ಪಾಲಿಸೀಸ್ ಅಥವಾ ಟ್ಯಾಕ್ಸ್ ಪಾಲಿಸೀಸ್. ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ತಗೊಂಡ್ಬಂದರು. ಆ ಟ್ಯಾಕ್ಸ್ ಪಾಲಿಸೀಸ್ ಅಲ್ಲಿ ಮೊದಲನೇದು ಜಮೀನ್ದಾರಿ ಸಿಸ್ಟಮ್. ಇವೆಲ್ಲ ಕೇಳಿದ್ರಿ ಅನ್ಕೋತೀನಿ. might have heard about ಜಮೀನ್ದಾರಿ ಸಿಸ್ಟಮ್. ಜಮೀನ್ದಾರಿ ಸಿಸ್ಟಮ್ ಬಗ್ಗೆ ಕೇಳಿದ್ರಿ. ಈ ಜಮೀನ್ದಾರಿ ಸಿಸ್ಟಮ್ ಅಂತ ಹೇಳಿದ್ರೆ ಯಾವುದೋ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ ನಿಮಗೆ. ಸರ್ ನಾನೊಬ್ಬ ರೈತ, ನನಗೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಬ್ರಿಟಿಷ್ ಏನ್ ಮಾಡ್ತಾ ಇದ್ರು? ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಟ್ಯಾಕ್ಸ್ ಅನ್ನ ಕಟ್ಟುವಾಗ ನೇರವಾಗಿ ನೀವು ಗವರ್ನಮೆಂಟ್ ಗೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮಧ್ಯದಲ್ಲಿ ಒಬ್ಬ ಮೀಡಿಯೇಟರ್ ಇರ್ತಾ ಇದ್ದ, ಅವನನ್ನ ಜಮೀನ್ದಾರ್ ಅಂತ ಕರೀತಾರೆ. ನಾನೊಬ್ಬ ರೈತ, ನಾನು ಜಮೀನ್ದಾರನಿಗೆ ಟ್ಯಾಕ್ಸ್ ಅನ್ನ ಕಟ್ತೀನಿ. ಜಮೀನ್ದಾರ್ ಯಾರಿಗೆ ಕಟ್ತಾನೆ? ಬ್ರಿಟಿಷ್ ಗವರ್ನಮೆಂಟ್ ಗೆ ಕಟ್ತಾನೆ ಟ್ಯಾಕ್ಸ್ ಅನ್ನು. He is the collector of taxes. Zamindar or landlord, whatever. He is a collector of taxes from the farmers. He used to collect the taxes from the farmers for the land which they are cultivating, and that tax will be paid in turn to the government of British. Think about it. So zamindar system ಅಲ್ಲಿ ಒಂದು ತುಂಬಾ ಡ್ರಾಟ್ ಇರ್ತಾ ಇತ್ತು, ತುಂಬಾ ನೆರೆ ಹಾವಳಿಗಳಾಗ್ತಾ ಇತ್ತು, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ರೈತರಿಗೆ ಟ್ಯಾಕ್ಸ್ ಅನ್ನು ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವಾಗ ರೈತರಿಗೆ when the riots or the farmers failing to pay the taxes, they introduced one more system. ಅವರು ಹೊಸ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಜಮೀನ್ದಾರಿ ಕ್ಲಾಸ್ ಕೆಳಗಡೆ ಒಂದು ಹೊಸ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಸನ್ಸೆಟ್ ಲಾ ಅಂತ ಕರೀತಾರೆ. ಸನ್ಸೆಟ್ ಲಾ. ಸನ್ಸೆಟ್ ಅಂದ್ರೆ ಗೊತ್ತು, ಸೂರ್ಯ ಮುಳುಗೋದು. ಸನ್ಸೆಟ್ ಲಾ ಅಂತ ಹೇಳಿದ್ರೆ ಎಕ್ಸಾಂಪಲ್ ಗೆ ನಿಮ್ದೊಂದು ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ ಇದೆ. ಈ ಲ್ಯಾಂಡ್ ಅಲ್ಲಿ ನೀವೇನೋ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಿ, ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕು. ನಿಮ್ಗೊಂದು ಸ್ಪೆಸಿಫಿಕ್ ಟೈಮ್ ಇರುತ್ತೆ. ಎಕ್ಸಾಂಪಲ್ ತಗೊಂಡು 90 ಡೇಸ್ ಟೈಮ್ ಇದೆ ನಿಮಗೆ. 90 ಡೇಸ್ ಅಲ್ಲಿ 90th ಡೇ ನಿಮಗೆ 90 ದಿವಸ ಗಡುವು ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ. ನೀವೇನು ಉಳುಮೆ ಮಾಡ್ತಾ ಇದ್ದೀರಿ, ಜಮೀನ್ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ 90 ದಿವಸದೊಳಗಡೆ ಕಟ್ಟಬೇಕು. 90ನೇ ದಿವಸ 90th ಡೇ ಸೂರ್ಯ ಮುಳುಗುವುದರ ಒಳಗಡೆ ಏನಾದ್ರೂ ನೀವು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನೋದೇ ಆದರೆ
ಈ ನಿಮ್ಮ ಲ್ಯಾಂಡ್ ಆಟೋಮೆಟಿಕಲಿ ಜಮೀನ್ದಾರಂದಾಗ್ತಾ ಇತ್ತು ಅಥವಾ ಆಟೋಮೆಟಿಕಲಿ ಬ್ರಿಟಿಷ್ ಗವರ್ನಮೆಂಟ್ ಆಗ್ತಾ ಇತ್ತು. ಯೋಚನೆ ಮಾಡಿ. If you are failing to pay taxes to the government, if you are failing to pay taxes to the zamindar, after the 90th day, after the sunset, this property, land, automatically the ownership of the land is transferred from the farmer to the zamindar or the government. ನಾನು ಎರಡೂ ಹೇಳ್ತಾ ಇದ್ದೀನಿ. ಯಾಕೆ? ಒಂದೊಂದು ಸನ್ನಿವೇಶಗಳಲ್ಲಿ ಲ್ಯಾಂಡ್ ಅನ್ನ ಜಮೀನ್ದಾರನೇ ತಗೋತಾ ಇದ್ದ. ಈ ರೈತರು ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ ಅಮೌಂಟ್ ಇತ್ತಲ್ಲ, ರೈತರ ಪರವಾಗಿ ಇವನೇ ಕಟ್ಬಿಡ್ತಾ ಇದ್ದ ಗವರ್ನಮೆಂಟ್ಗೆ. ಲ್ಯಾಂಡ್ ಅನ್ನ ಇವನು ತನ್ನ ಹತ್ರ ಇಟ್ಕೋತಾ ಇದ್ದ. ಇನ್ನು ಕೆಲವು ಪರಿಸ್ಥಿತಿಗಳಲ್ಲಿ ಏನಾಗ್ತಿತ್ತು, ಜಮೀನ್ದಾರ ಕೊಂಡುಕೋತಾ ಇರಲಿಲ್ಲ ಲ್ಯಾಂಡ್ ಅನ್ನ, ಡೈರೆಕ್ಟ್ ಆಗಿ ಗವರ್ನಮೆಂಟ್ಗೆ ಲ್ಯಾಂಡ್ ಹೋಗ್ತಾ ಇತ್ತು. ಗವರ್ನಮೆಂಟ್ ಫ್ಯೂಚರ್ ಅಲ್ಲಿ ಲ್ಯಾಂಡ್ ಅನ್ನ ಜಮೀನ್ದಾರರು ಬೇರೆ ಯಾರು ಲೆಂಡ್ ಮಾಡ್ತಾ ಇದ್ರು. ಯೋಚನೆ ಮಾಡಿ. ಬಟ್ ಇನ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಏನು? ಫಾರ್ಮರ್, ಇಲ್ಲಿದ್ದಂತ ರೈತ ತನ್ನ ಜಮೀನಿನ ಭೂಮಿಯನ್ನ ಟ್ಯಾಕ್ಸ್ ಕಟ್ಟಕ್ಕೆ ಕಳ್ಕೊತಾ ಇದ್ದ. ಕಳ್ಕೊಂಡ ಮೇಲೆ ಜೀವನ ಮಾಡೋದಕ್ಕೆ ಕೊನೆಗೆ ತನ್ನ ಜಮೀನಿನಲ್ಲಿ ತಾನೇ ಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದ. ಈ ಬಿಕಮ್ ಎ ಲೇಬರರ್ ಇನ್ ಹಿಸ್ ಓನ್ ಲ್ಯಾಂಡ್. ತನ್ನ ಸ್ವಂತ ಜಮೀನಿನಲ್ಲಿ ಈಸ್ ಗೋಯಿಂಗ್ ಟು ಬಿಕಮ್ ಲೇಬರ್ ಆಗ್ಬಿಟ್ಟ ಒಂದು ಜಮೀನಲ್ಲಿ. ಯಾಕೆಂದ್ರೆ ಟ್ಯಾಕ್ಸ್ ಕಟ್ಟಕ್ಕಾಗಿಲ್ಲ, ಜಮೀನನ್ನು ಕಳ್ಕೊಂಡ. ಜಮೀನ್ದಾರ ಸಿಸ್ಟಮ್, ಸನ್ಸೆಟ್ ಲಾ. ಥಿಂಕ್ ಅಬೌಟ್. ಎಕ್ಸಾಮ್ಸ್ ಪ್ರಶ್ನೆ ಕೇಳಬಹುದು ನಿಮ್ಗೆ, ವಾಟ್ ಇಸ್ ಸನ್ಸೆಟ್ ಲಾ ಅಂತ. ಸೂರ್ಯ ಮುಳುಗೋದ್ರೊಳಗಡೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಆ ಪ್ರಾಪರ್ಟಿ, ಲ್ಯಾಂಡ್ ಆಟೋಮೆಟಿಕಲಿ ಯಾರ್ದಾಗ್ತಾ ಇತ್ತು? ಜಮೀನ್ದಾರದಾಗ್ತಾ ಇತ್ತು ಅಥವಾ ಬ್ರಿಟಿಷ್ ಸರ್ಕಾರದಾಗ್ತಾ ಇತ್ತು. ಸೊ ಇದೊಂದು ಲ್ಯಾಂಡ್ ಪಾಲಿಸಿ. ಇದು ಬಹಳ ಇಂಪಾರ್ಟೆಂಟ್ ಲ್ಯಾಂಡ್ ಪಾಲಿಸಿ, ಜಮೀನ್ದಾರಿ ಸಿಸ್ಟಮ್. ರೈಟ್. ಇದರ ಕೆಳಗಡೆ ಬರುವಂತಹ ಸನ್ಸೆಟ್ ಲಾನ ನೀವು ನೆನ್ಪಿಟ್ಕೊಳ್ಳಿ. UPSC ನಲ್ಲಿ ಆಲ್ರೆಡಿ ಪ್ರಶ್ನೆ ಬಂದಿದೆ. UPSC ಆಲ್ರೆಡಿ ಆಸ್ಕ್ಡ್ ಎ ಕ್ವೆಶ್ಚನ್ ಅಬೌಟ್ ಇಟ್. ಎರಡನೇದು ಸಿಂಪಲ್ ಆಗಿ ಬಂದು ಹೇಳೋದಾದ್ರೆ ರೈತವಾರಿ ಸಿಸ್ಟಮ್. ರೈತವಾರಿ ಸಿಸ್ಟಮ್ ಅಲ್ಲಿ ಬಹಳ ಸಿಂಪಲ್. ಜಮೀನ್ದಾರಿ ಸಿಸ್ಟಮ್ ಅಲ್ಲಿ ಏನು ರೈತರು ಫೆಡಪ್ ಆಗಿದ್ರು, ಅದರಿಂದ ಆಚೆ ಬರೋದಕ್ಕೆ ಟ್ಯಾಕ್ಸಸ್ ಅನ್ನ ನೇರವಾಗಿ ಗವರ್ನಮೆಂಟ್ ಕಟ್ಟಿ ಅಂತ ಹೇಳಿದ್ರು. ರೈತರು ನೇರವಾಗಿ ಗವರ್ನಮೆಂಟ್ ಗೆ ಟ್ಯಾಕ್ಸಸ್ ಅನ್ನ ಕಟ್ತಕ್ಕಂಥದ್ದು ರೈತವಾರಿ ಸಿಸ್ಟಮ್. ಮೂರನೇದು, ಇದು ಯಾಕೋ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸಿದಾಗ ಸರ್ಕಾರ ಏನ್ ಮಾಡ್ತು? ಮಹಲ್ವಾರಿ ಸಿಸ್ಟಮ್. ಮಹಲ್ವಾರಿ ಅಂತ ಹೇಳಿದ್ರೆ ಎಸ್ಟೇಟ್ಗಳು, ಅಂದ್ರೆ ಗ್ರೂಪ್ ಆಫ್ ವಿಲೇಜಸ್, ಡಿಫರೆಂಟ್ ವಿಲೇಜಸ್ ಎಲ್ಲೆಲ್ಲೋ ಇದೆಯಲ್ಲ, ಈ ಎಲ್ಲ ಗ್ರೂಪ್ಗಳು ಒಟ್ಟಿಗೆ ಸೇರಿ. ಯಾಕೆಂದ್ರೆ ಒಬ್ಬೊಬ್ಬ ರೈತನು ಕಟ್ಟೋದವ್ರಿಗೆ ಕಷ್ಟ ಆಗ್ತಿತ್ತು, ಸರಿಯಾಗಿ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಗವರ್ನಮೆಂಟ್ಗೆ. ಅದಕ್ಕೆ ಇಲ್ಲಿರುವಂತ ಎಲ್ಲ ಗ್ರೂಪ್ ಆಫ್ ವಿಲೇಜಸ್ ಸೇರಿ ಅಲ್ಲಿ ಮೊಹಲ್ಲಾ ಅಂತ ಕರೀತಾ ಇದ್ರು. ಅಲ್ಲಿಂದ ಒಟ್ಟಿಗೆ ಟೋಟಲ್ ಟ್ಯಾಕ್ಸಸ್ ಅನ್ನ ಪೇ ಮಾಡಬೇಕಿತ್ತು. ಬಟ್ ಇಲ್ಲೂ ಕೂಡ ಈ ಗ್ರೂಪ್ ಆಫ್ ವಿಲೇಜಸ್ ಅಂತ ಬಂದಾಗ ಯಾರಾದ್ರೂ ಒಬ್ಬ ಮಧ್ಯದಲ್ಲಿ ಮೀಡಿಯೇಟರ್ ಬರ್ತಾನಲ್ವಾ, ಅವನೇನ್ ಮಾಡ್ತಾ ಇದ್ದ? ಲ್ಯಾಂಡ್ ಲಾರ್ಡ್ ಆಗ್ಬಿಡ್ತಿದ್ದ, ಜಮೀನ್ದಾರ ಆಗ್ಬಿಡ್ತಿದ್ದ. ಅವ್ನು ಡಾಮಿನೇಟ್ ಮಾಡಕ್ ಶುರು ಮಾಡ್ತಾ ಇದ್ದ. ರೈಟ್. ಸೊ ಈ ತರದ ಪರಿಸ್ಥಿತಿಗಳನ್ನ ಬ್ರಿಟಿಷರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಮೊದಲನೇದು ಜಮೀನ್ದಾರಿ ಸಿಸ್ಟಮ್, ಅದರಲ್ಲಿ ಸನ್ಸೆಟ್ ಲಾ ನೆನ್ಪಿಟ್ಕೊಳ್ಳಿ. ಎರಡನೇದು ರೈತವಾರಿ ಸಿಸ್ಟಮ್, ಮೂರನೇದು ಮಹಲ್ವಾರಿ ಸಿಸ್ಟಮ್. ಇದು ಅಗ್ರಿಕಲ್ಚರ್ ಪರಿಸ್ಥಿತಿ. ರೈಟ್. ಅಲ್ಲಿಗೆ ಕ್ಯಾಶ್ ಕ್ರಾಪ್ಸ್ ಅನ್ನ ಜಾಸ್ತಿ ಎಂಕರೇಜ್ ಮಾಡಿದ್ರು, ಫುಡ್ ಕ್ರಾಪ್ಸ್ ಅನ್ನ ಜಾಸ್ತಿ ಎಂಕರೇಜ್ ಮಾಡಲಿಲ್ಲ. ಇದು ಎರಡನೇ ಪಾಯಿಂಟ್. ರೈಟ್. ಸೊ ಮೂರನೇ ಪಾಯಿಂಟ್ ಬಂದು ಬ್ರಿಟಿಷರ ಕಾಲದಲ್ಲಿ ಭಾರತದ ಇಂಡಸ್ಟ್ರೀಸ್. ನಾವು ಇದುವರೆಗೂ ಅಗ್ರಿಕಲ್ಚರ್ ನೋಡಿದ್ವಿ, ಎಕನಾಮಿಕ್ ಡೆವಲಪ್ಮೆಂಟ್ ಹೆಂಗಿತ್ತು ಅಂತ ನೋಡಿದ್ವಿ. ಈಗ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಇಂಡಸ್ಟ್ರಿಗಳು ಹೆಂಗಿತ್ತು ಅಂತ ನೋಡೋಣ. ಇಂಡಸ್ಟ್ರೀಸ್ ಬಹಳ ಮುಖ್ಯ. ನೀವು ಹೇಳ್ಬೋದು ಸರ್ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿತ್ತಲ್ಲ ಸರ್, ಯಾಕೆಂದ್ರೆ JND ಟಾಟಾ, GD ಬಿರ್ಲಾ, ಪುರುಷೋತ್ತಮ್ ದಾಸ್, ಠಾಕೂರ್ ದಾಸ್, GD ಕೃಪಲಾನಿ ಇವರೆಲ್ಲ ಇದ್ದಾರಲ್ಲ ಸರ್. ದಯವಿಟ್ಟು ತಗೋಬೇಡಿ ಅದು. ಯಾಕೆಂದ್ರೆ ಅವರೆಲ್ಲ ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಡೆವಲಪ್ ಆದವರು, ನಾಟ್ ಸಪೋರ್ಟೆಡ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್. ನಮಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳ್ತೀನಿ. ನಮಗೆ ಬ್ರಿಟಿಷರ್ ಟೈಮಲ್ಲಿ 85% ಜನ ಭಾರತೀಯರು, 85% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ were staying in rural areas. Particularly, they were following the occupation of agriculture. ಅವರೆಲ್ಲ ಫಾರ್ಮರ್ಸ್. 85% ಭಾರತೀಯರು ಬ್ರಿಟಿಷರ ಕಾಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ರು, ಕೃಷಿಯನ್ನು ಮಾಡ್ತಾ ಇದ್ರು, ಕೃಷಿ ಮೇಲೆ ಅವಲಂಬಿತರಾಗಿದ್ದರು. ಇಂಡಸ್ಟ್ರಿ ಅಂದ್ರೆ ಯಾವ್ದಿತ್ತು? ಒಂದು 12ರಿಂದ 13% ಜನ ಇಂಡಸ್ಟ್ರೀಸ್ ಅನ್ನ ಮಾಡ್ತಾ ಇದ್ರು. ಯಾವ ಇಂಡಸ್ಟ್ರಿ ಬಹಳ ಫೇಮಸ್ ಇಂಡಸ್ಟ್ರಿ? ವರ್ಲ್ಡ್ ಮಾರ್ಕೆಟ್ ಇತ್ತು ಅದಕ್ಕೆ. ಇವತ್ತು ಕೂಡ ವರ್ಲ್ಡ್ ಮಾರ್ಕೆಟ್ ಇದೆ. ಅವಾಗ ಹ್ಯೂಜ್ ವರ್ಲ್ಡ್ ಮಾರ್ಕೆಟ್ ಕ್ರಿಯೇಟ್ ಮಾಡಿದಂತಹ ಭಾರತದ ಏಕೈಕ ಇಂಡಸ್ಟ್ರಿ ಯಾವುದು? ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿ, ಕರಕುಶಲ ಕೈಗಾರಿಕೆ ಅಂತ ಕರಿತೀವಿ ನಾವು ಇವತ್ತಿಗೆ. ಎಂದು ಕರಿತೀವಿ ಹ್ಯಾಂಡಿಕ್ರಾಫ್ಟ್. ಇದು ಬಹಳ ಡಿಮಾಂಡ್ ಇತ್ತು. ಈ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಅನ್ನ ಬ್ರಿಟಿಷರು ಎಂಕರೇಜ್ ಮಾಡಲಿಲ್ಲ. ದೇ ವರ್ ಎಕಾನಮಿಕಲಿ ಎಕ್ಸ್ಪ್ಲಾಯ್ಟೆಡ್ ದ ಕಂಟ್ರಿ.
ರೈಟ್. ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಅನ್ನ ಎಂಕರೇಜ್ ಮಾಡಲಿಲ್ಲ. ಎಷ್ಟೋ ಜನ ಫಾರ್ಮರ್ಸ್ ತಮ್ಮ ಜಮೀನಲ್ಲಿ ತಾವೇ ಕೂಲಿಗಳಾದ್ರು, ಜೊತೆಗೆ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರಿ ಯಾವ್ದಿತ್ತು ಅದು ಕೂಡ ಹೊಟ್ಟಿತ್ತು. ಅಂದ್ರೆ ನೀವು ಕೈಯಿಂದ ಮಾಡಿದಂತ ವಸ್ತುಗಳು, ಡೆಕೋರೇಟಿವ್ ಬುಟ್ಟಿಗಳು ಮಾಡ್ತಾ ಇದ್ರು, ನೇಯ್ಗೆ ಮಾಡ್ತಾ ಇದ್ರು, ಮಗ ತೆಗಿತಾ ಇದ್ರು, ಇದೆಲ್ಲ ಗೊತ್ತು ನಮಗೆ, ರೈಟ್. ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್, ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್ ಇದನ್ನ ಅವರು ಡೆಮಾಲಿಷ್ ಮಾಡ್ತಾರೆ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಇಂಡಿಯಾಗೆ ಹೋಗುವಂತ ಎಕ್ಸ್ಪೋರ್ಟ್ ಎಲ್ಲ ಕಡಿಮೆ ಆಗಿ ಹೋಗುತ್ತೆ. ದೇರ್ ವಾಸ್ ನೋ ಇಂಪ್ರೂವ್ಮೆಂಟ್ ಇನ್ ಇಂಡಸ್ಟ್ರೀಸ್, ರೈಟ್. ಇದು ಬ್ರಿಟಿಷರ ಕಾಲದಲ್ಲಿ ಇಂಡಸ್ಟ್ರಿಯ ಪರಿಸ್ಥಿತಿ, ರೈಟ್. 4ನೇ ಪಾಯಿಂಟ್, ಇನ್ಫ್ರಾಸ್ಟ್ರಕ್ಚರ್ ಹೇಗಿತ್ತು ಅಂತ ನೋಡೋಣ. ಮೂಲ ಅವಶ್ಯಕತೆಗಳು. ಬ್ರಿಟಿಷರ ಟೈಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿತ್ತು? ವಾಸ್ ಇಟ್ ಗುಡ್? ವಾಸ್ ಇಟ್ ರಿಯಲಿ ಗುಡ್? UPSC ಪ್ರಶ್ನೆ ಕೇಳ್ಬಿಟ್ಟ ನಮಗೆ, ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ವಾಸ್ ಗುಡ್. ನಿಜವಾಗ್ಲೂ ಹೇಳೋದಾದ್ರೆ ಇಟ್ ವಾಸ್ ಗುಡ್. ಅಂದ್ರೆ ಯು ಕ್ಯಾನ್ ನಾಟ್ ಸೇ ಇಸ್ ಬೆಸ್ಟ್. ಯಾಕಂದ್ರೆ ಬ್ರಿಟಿಷ್ ಯೂಸ್ ಮಾಡಿದ್ದೆಲ್ಲ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಲಿಲ್ಲ, ಓಲ್ಡ್ ಇನ್ಫ್ರಾಸ್ಟ್ರಕ್ಚರ್ಸ್, ಬಹಳ ಹಳೆಯ ಕಾಲದ ಇನ್ಫ್ರಾಸ್ಟ್ರಕ್ಚರ್ ಆಗಿತ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಭಾರತೀಯರು ಅದೆಲ್ಲ ಮಾಡರ್ನೈಸ್ ಮಾಡುವಂತ ಪರಿಸ್ಥಿತಿ ಬಂತು ನಮಗೆ. ಥಿಂಕ್ ಅಬೌಟ್, ರೈಟ್. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಈಗ ನಿಮಗೆ ಸಿಂಪಲ್ ಆಗಿ ಹೇಳೋಣ. ಥಿಂಕ್ ಅಬೌಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಭಾರತೀಯರಿಗೆ ಹೆಂಗೆ ಹೆಲ್ಪ್ ಆಯ್ತು ಅಂತ ಫಸ್ಟ್ ಹೇಳ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಇದ್ದಂತಹ ಮಹಾತ್ಮ ಗಾಂಧಿಗೆ, ಇಲ್ಲೆಲ್ಲೋ ಇದ್ದಂತಹ ಅಂಬೇಡ್ಕರ್ಗೆ ಅವರು ಬೆಂಗಾಲ್ ಹೋಗಿ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್. ಅಲ್ಲಿಗೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ, ಫಾರ್ ಇಂಡಿಪೆಂಡೆಂಟ್ ಇಂಡಿಯಾ, ಫಾರ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ, ದಿಸ್ ಇನ್ಫ್ರಾಸ್ಟ್ರಕ್ಚರ್ ಡೆಫಿನೆಟ್ಲಿ ಹೆಲ್ಪ್. ಯಾಕೆಂದ್ರೆ ಡಿಫ್ರೆಂಟ್ ಪ್ಲೇಸ್ ಅಲ್ಲಿರುವಂತಹ ಇಂಡಿಯನ್ಸ್ ಅನ್ನ ಒಂದ್ ಕಡೆ ಸೇರಿಸುವಲ್ಲಿ ಈ ರೈಲ್ವೇಸ್ ಇದೆಯಲ್ಲ, ಬ್ರಿಟಿಷರು ಮಾಡಿದಂತ ರೈಲ್ವೇಸ್, ರೋಡ್ಸ್ ಬಹಳ ತುಂಬಾ ಹೆಲ್ಪ್ ಆಯ್ತು ನಮಗೆ, ರೈಟ್. ರೈಲ್ವೇಸ್ ವಾಸ್ ಗುಡ್. ಯಾಕೆಂದ್ರೆ ಇಟ್ ವಾಸ್ ಗ್ಯಾದರ್ಡ್ ದ ಪೀಪಲ್, ದ ಫ್ರೀಡಮ್ ಫೈಟರ್ಸ್ ಫ್ರಮ್ ಡಿಫರೆಂಟ್ ಪ್ಲೇಸಸ್ ಟು ಒನ್ ಪ್ಲೇಸ್ ಫಾರ್ ಗೋಯಿಂಗ್ ಫಾರ್ ಅ ನ್ಯಾಷನಲ್ ಕ್ಯಾಂಪೇನ್. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ, ಆ ಲೆಕ್ಕದಲ್ಲಿ ಚೆನ್ನಾಗಿತ್ತು, ರೈಟ್. ಅದಾದ್ಮೇಲೆ ರೋಡ್ಗಳು ಹೇಗಿತ್ತು? ರೈಲ್ವೇಸ್ ಚೆನ್ನಾಗಿತ್ತು. ರೋಡ್ ಬಗ್ಗೆ ಹೇಳೋದಾದ್ರೆ ರೋಡ್ಸ್ ಚೆನ್ನಾಗಿತ್ತ? ರೋಡ್ಸ್ ಅಂದ್ರೆ ನೀವು ಯೋಚನೆ ಮಾಡಿ, ಇಲ್ಲೆಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಲ್ಲೆಲ್ಲೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಲ್ಲಿಂದ ಸೀದಾ ಕೊಚ್ಚಿ ಬಂದರ್ಗ ಪ್ರಾಡಕ್ಟ್ಗಳು ಬರಬೇಕು. ಇಲ್ಲಿ ರೈಲ್ವೇಸ್ ರೋಡ್ ಚೆನ್ನಾಗಿತ್ತು. ಅಂದ್ರೆ ಬ್ರಿಟಿಷರ ಗುಡ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗೋ ಕಡೆ ರೋಡ್ ಚೆನ್ನಾಗಿತ್ತು. ಬ್ರಿಟಿಷರ ಆರ್ಮಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗೋ ಕಡೆ ರೋಡ್ ಚೆನ್ನಾಗಿತ್ತು. ಅರ್ಥ ಆಗ್ತಿದ್ಯಾ? ಇವೆಲ್ಲ ಅನ್ಕೋಬೇಡಿ, ಅಲ್ಲಿ ಯಾವುದೇ ರೀತಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರಲಿಲ್ಲ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ರೂರಲ್ ರೋಡ್ಗಳನ್ನ ಉದ್ಧಾರ ಮಾಡ್ತಕ್ಕಂಥ ಸ್ಕೀಮ್ ಇರಲಿಲ್ಲ. ಅರ್ಥ ಆಗ್ತಿದ್ಯಾ? ಏನಿತ್ತು, ಬ್ರಿಟಿಷರ ಆರ್ಮಿ ಮತ್ತು ಬ್ರಿಟಿಷರ ಗುಡ್ಸ್ ಗಳು ಏನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದು ಸಲೀಸಾಗಿ ಎಕ್ಸ್ಪೋರ್ಟ್ ಆಗೋ ಕಡೆಗೆ ಸರಿಯಾದ ರೋಡ್ಗಳನ್ನ ಮಾತ್ರ ಅವರು ಬಿಲ್ಡ್ ಮಾಡ್ಕೊಂಡಿದ್ರು, ರೈಟ್. ಇದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಪರಿಸ್ಥಿತಿ, ರೈಟ್. 5ನೇ ಪಾಯಿಂಟ್ ನೋಡೋಣ. 5ನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರೀತೀವಿ. 5th ಪಾಯಿಂಟ್, ಹ್ಯೂಮನ್ ಡೆವಲಪ್ಮೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಮಾನವ ಅಭಿವೃದ್ಧಿ ಅಂತ ಕರಿತೀವಿ, ರೈಟ್. ಸೊ ಮಾನವ ಅಭಿವೃದ್ಧಿ ಹೇಗಿತ್ತು? ಹ್ಯೂಮನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿತ್ತು, ವೆಲ್ ಡೆವಲಪ್ಡ್, ವೆಲ್ ಎಕ್ವಿಪ್ಡ್. ಹೇಗಿತ್ತು ಹ್ಯೂಮನ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಮೊದಲನೇದು, ಲೆಟ್ ಮಿ ಟಾಕ್ ಅಬೌಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ ಅಂತ ಕರಿತೀವಿ. ಒಬ್ಬ ನಾರ್ಮಲ್ ಭಾರತೀಯ ಆವಾಗ ಎಷ್ಟು ವರ್ಷಗಳು ಬದುಕಿರ್ತಿದ್ದ ಅಂತ, ರೈಟ್. ಜೀವಿತಾವಧಿ ಬ್ರಿಟಿಷ್ ಟೈಮ್ಗೆ ಹೇಳಿ, ಅದಾದ್ಮೇಲೆ ಪ್ರೆಸೆಂಟ್ ಹೇಳಿ. ಬ್ರಿಟಿಷ್ ಟೈಮಲ್ಲಿ ಹೇಗಿತ್ತು ಜೀವಿತಾವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ? ಹೇಳಕ್ಕಾಗಲ್ಲ. ನೀವು ಬ್ರಿಟಿಷ್ ಟೈಮಲ್ಲಿ ಸರ್ ಹಾಗಾದ್ರೆ ನಮ್ಮ ತಾತ ಅಜ್ಜಿ ಅವರೆಲ್ಲ ತುಂಬಾ ಬದುಕ್ತಾ ಇದ್ರು, 90 ವರ್ಷ 100 ವರ್ಷ ಬದುಕ್ತಾ ಇದ್ರು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಚೆನ್ನಾಗಿತ್ತು. ದಟ್ ಇಸ್ ರಾಂಗ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಒಬ್ಬರಿಬ್ಬರದಂತ ತಗೊಂಡು ಲೆಕ್ಕ ಮಾಡೋಕ್ಕಾಗಲ್ಲ, ಓವರ್ ಆಲ್ ಕಂಟ್ರಿ ಲೆಕ್ಕ ಮಾಡಬೇಕಾಗತ್ತೆ. ನೀವೇ ಯೋಚನೆ ಮಾಡಿ, ಬ್ರಿಟಿಷ್ ಟೈಮಲ್ಲಿ ಒಳ್ಳೆ ಹೆಲ್ತ್ ಫೆಸಿಲಿಟೀಸ್ ಇತ್ತ? ಹೆಲ್ತ್ ಫೆಸಿಲಿಟೀಸ್ ಇಲ್ಲ. ಎಷ್ಟು ದೊಡ್ಡ ಡ್ರಾಟ್ಗಳು ಬಂತು, ನೆರೆ ಹಾವಳಿಗಳು ಬಂತು, ಫೆಮಿನ್ಸ್ ಬಂತು. ಒಂದೊಂದು ಸರಿ ಪ್ಲೇಗ್ ಬಂದ್ರೆ ಲಕ್ಷಾಂತರ ಜನ ಸತ್ತೋಗ್ತಿದ್ರು.
ಕಾಲರಾ ಬಂದ್ರೆ ಲಕ್ಷಾಂತರ ಜನ ಸತ್ತು ಹೋಗ್ತಾ ಇದ್ರು. ಅಷ್ಟೊಂದು ಡೆತ್ಸ್ ಇರುವಾಗ ಹೌ ಕ್ಯಾನ್ ಯು ಸೇ ದಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಗುಡ್? ನೋ, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬ್ರಿಟಿಷ್ ಟೈಮಲ್ಲಿ 32 ಇಯರ್ಸ್ ಅಷ್ಟೇ. ಅಂದ್ರೆ ಒಬ್ಬ ಆವರೇಜ್ ಭಾರತೀಯ ಬ್ರಿಟಿಷರ ಸಂದರ್ಭದಲ್ಲಿ ನಾರ್ಮಲಿ 32 ವರ್ಷಗಳಷ್ಟೇ ಬದುಕಿರ್ತಾ ಇದ್ದ. ದಟ್ ಇಸ್ ದ ಆವರೇಜ್ ಏಜ್ ಆಫ್ ಇಂಡಿಯನ್. ಆವರೇಜ್ ಏಜ್ ಆಫ್ ಎನ್ ಇಂಡಿಯನ್ ಬೈ 32 ವರ್ಷಗಳು. ಆದರೆ ಇವತ್ತಿಗೆ ಅದು 68.3 ಇಯರ್ಸ್ ಇದೆ, 68.3 ವರ್ಷಗಳು ಇವತ್ತಿಗೆ. ಬಟ್ ಇನ್ನ ಇನ್ಕ್ರೀಸ್ ಆಗಬೇಕು. ಜಪಾನಲ್ಲಿ ಎಷ್ಟಿದೆ? 92 ವರ್ಷ ಬದುಕಿರ್ತಾರೆ ಜಾಪನೀಸ್. ಬಟ್ ಇಂಡಿಯಾದಲ್ಲಿ ಇನ್ನ ತುಂಬಾ ಕಡಿಮೆ ಇದೆ. ಇಟ್ ಶುಡ್ ಇನ್ಕ್ರೀಸ್, ಕರೆಕ್ಟ್? ಇದು ಲೈಫ್ ಎಕ್ಸ್ಪೆಕ್ಟೆನ್ಸಿ. ಎರಡನೇದು ಎಜುಕೇಶನ್ ಬಗ್ಗೆ ಹೇಳಿ, ಅಥವಾ ಲಿಟ್ರಸಿ. ಲಿಟ್ರಸಿ ಬಗ್ಗೆ ಹೇಳೋದಾದ್ರೆ ಲಿಟ್ರಸಿ ಲೆವೆಲ್ ಹೇಗಿತ್ತು ಬ್ರಿಟಿಷ್ ಟೈಮಲ್ಲಿ? ಬರೀ 16% ಜನ ಅಷ್ಟೇ ಅಕ್ಷರಸ್ಥರಿದ್ರು. ಸಾಕ್ಷರತಾ ಪ್ರಮಾಣ ಅಂತ ನೋಡೋದಾದ್ರೆ ಸಾಕ್ಷರತಾ ಪ್ರಮಾಣದಲ್ಲಿ ಕೇವಲ 16% ಭಾರತೀಯರಷ್ಟೇ ಲಿಟರೇಟ್ಸ್ ಆಗಿದ್ರು. ವಾಟ್ ಅಬೌಟ್ ರಿಮೈನಿಂಗ್? ಇದರಲ್ಲಿ 7% ಅಷ್ಟೇ ವುಮನ್. ಅಂದ್ರೆ 7% ವುಮನ್ ವರ್ ಲಿಟರೇಟ್ಸ್. ಟೋಟಲ್ 16% ಲಿಟರೇಟ್ಸ್, ಅದರಲ್ಲಿ 7% ಲಿಟರೇಟ್ಸ್ ವರ್ ಓನ್ಲಿ ವುಮನ್. ವುಮನ್ ಲಿಟರೇಟ್ಸ್ ಬರೀ 7% ಇದ್ರು. ಟೋಟಲ್ ಲಿಟರೇಟ್ಸ್ ಅಲ್ಲಿ 7% ಅಷ್ಟೇ ವುಮನ್ ಲಿಟರೇಟ್ಸ್ ಇದ್ರು. ಟೋಟಲ್ ಲಿಟರೇಟ್ಸ್ ಅಂದ್ರೆ ಅಕ್ಷರಸ್ಥರು ಎಷ್ಟಿದ್ರು? ಬರೀ 16%. ಇವತ್ತಿಗೆ ಎಷ್ಟಿದೆ? 74.4% ಅಷ್ಟು ಲಿಟ್ರಸಿ ಇದೆ, ಸಾಕ್ಷರತೆ ಇದೆ. ಅರ್ಥ ಆಗ್ತಿದೆಯಾ? ಸೊ ಇದು ಬ್ರಿಟಿಷರ ಟೈಮ್ ಮತ್ತು ಇವತ್ತಿಗೆ ನಾವು ಕಂಪ್ಯಾರಿಸನ್ ಮಾಡಿ ಒಂದು ಬ್ರೀಫ್ ಐಡಿಯಾ ತಗೊಳ್ಳೋದಾದ್ರೆ, ಇದೆಲ್ಲ ನಿಮಗೆ ಮೇನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಫ್ಯಾಕ್ಚುಯಲ್ಗಳನ್ನ ನೀವು ಸ್ಟೇಟ್ ಮಾಡುವಾಗ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ರೈಟ್? ಸೊ ಹ್ಯೂಮನ್ ಡೆವಲಪ್ಮೆಂಟ್ ಆಯಿತು. ಇದು ಮಾನವ ಅಭಿವೃದ್ಧಿ ಬ್ರಿಟಿಷರ ಟೈಮಲ್ಲಿ ಹೇಗಿತ್ತು ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಡ್ ದ ಲಾಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗಿತ್ತು? ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಹಿವಾಟು ಹೇಗಿತ್ತು ಬ್ರಿಟಿಷರ ಟೈಮಲ್ಲಿ? ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಬಂದಾಗ ಮೇಜರ್ ಎಕ್ಸ್ಪೋರ್ಟ್ಸ್ ಏನ್ ಮಾಡ್ತಾ ಇದ್ವಿ ನಾವು ಅಂದ್ರೆ ಬ್ರಿಟಿಷರ್ಸ್ ಏನ್ ಮಾಡ್ತಾ ಇದ್ವಿ? ಮೇಜರ್ ಎಕ್ಸ್ಪೋರ್ಟ್ಸ್ ಬಂದು ಬುಲಿಯನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ರೈಟ್? ಸ್ಪೈಸಸ್, ಮಸಾಲ ಪದಾರ್ಥಗಳು, ಪ್ರೀಶಿಯಸ್ ಸ್ಟೋನ್ಸ್, ರೈಟ್? ಸೊ ಮಸಾಲ ಪದಾರ್ಥಗಳನ್ನ ಮಾಡ್ತಾ ಇದ್ರು. ಜೆಮ್ಸ್ ಅಂಡ್ ಜ್ಯುವೆಲರಿ, ದೀಸ್ ಆರ್ ದ ಮೇಜರ್. ಇವೆಲ್ಲ ಮೇಜರ್ ಎಕ್ಸ್ಪೋರ್ಟ್ಸ್, ಇವೆಲ್ಲ ಮೇಜರ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಒಂದು ವಿಷಯ ಬಹಳ ಇಂಪಾರ್ಟೆಂಟ್, ಆಫ್ಟರ್ 1869 1869 ನಂತರ ಭಾರತದಿಂದ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಆದಂತಹ ವಸ್ತುಗಳ ಸಂಖ್ಯೆ ದ್ವಿಗುಣ ಆಯಿತು. There is an increase, more than 50%. More than 50% of the exports has been increased after 1869 from India to Britain. Can you please tell me why? 1869 ನಂತರ ಭಾರತದಿಂದ ಬ್ರಿಟನ್ಗೆ ಎಕ್ಸ್ಪೋರ್ಟ್ ಆದಂತಹ ವಸ್ತುಗಳ ಸಂಖ್ಯೆ ದ್ವಿಗುಣ ಆಗುತ್ತೆ, ಹೆಚ್ಚಾಗುತ್ತೆ. ನೀವು ಗ್ಲೋಬಲ್ ಮ್ಯಾಪ್ ಅನ್ನ ಸರಿಯಾಗಿ ನೋಡಿರೋದೇ ಹಾಗೆ, ಗ್ಲೋಬಲ್ ಮ್ಯಾಪ್ ಇಲ್ಲಿ ಪಾಕಿಸ್ತಾನ ಬರುತ್ತೆ, ಇಂಡಿಯಾ, ಹಿಯರ್ ವಿ ಹ್ಯಾವ್ ಇರಾನ್, ರೈಟ್? ಇರಾನ್ ಆದ್ಮೇಲೆ ವಿ ಹ್ಯಾವ್ ಸೌದಿ ಅರೇಬಿಯಾ ಆದ್ಮೇಲೆ ವಿ ಹ್ಯಾವ್ ಆಫ್ರಿಕನ್ ಕಾಂಟಿನೆಂಟ್ ಹಿಯರ್. ಕಂಟ್ರಿಗಳು ಹೀಗೆ ಹೋಗುತ್ತೆ, ರೈಟ್? ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಂಡಿಯಾ, ಪಾಕ್, ಇಲ್ಲಿ ಇರಾನ್, ಇಲ್ಲಿ ಪರ್ಷಿಯನ್ ಗಲ್ಫ್ ಇದೆ, ಇಲ್ಲಿ ಸೌದಿ ಅರೇಬಿಯಾ ಇದೆ, ಇಲ್ಲಿ ರೆಡ್ ಸಿ ಇದೆ, ಇಲ್ಲಿ ಮೆಡಿಟರೇನಿಯನ್ಸ್ ಇದೆ. ಸಮ್ವೇರ್ ಹಿಯರ್ ನಿಮಗೆ ಇಂಗ್ಲೆಂಡ್ ಸಿಗುತ್ತೆ, ಅಲ್ವಾ? ಜಸ್ಟ್ ಹ್ಯಾವ್ ಅನ್ ಐಡಿಯಾ, ರೈಟ್? ಇಂಡಿಯಾ ಇದೆ, ಪಾಕಿಸ್ತಾನ್, ಇರಾನ್, ಸೌದಿ ಅರೇಬಿಯಾ, ಇಲ್ಲಿ ರೆಡ್ ಸಿ ಇದೆ, ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಇಲ್ಲಿ ಇಂಗ್ಲೆಂಡ್ ಇದೆ. ಮುಂಚೆ ಏನಾಗ್ತಿತ್ತು, 1869 ಮುಂಚೆ, ಅದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವಸ್ತು ಭಾರತದಿಂದ ಇಂಗ್ಲೆಂಡ್ ಎಕ್ಸ್ಪೋರ್ಟ್ ಆಗಬೇಕು ಅಂದ್ರೆ ಸಮುದ್ರ ಮಾರ್ಗವಾಗಿ, ಅಂದ್ರೆ ಥ್ರೂ ದ ರೂಟ್ ಆಫ್ ಸಿ ಹಿಂಗ್ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಇಸ್ ವೆರಿ ಹ್ಯೂಜ್. ತುಂಬಾ ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗ್ತಾ ಇತ್ತು ಬ್ರಿಟಿಷರಿಗೆ. ಗುಡ್ಸು ಫ್ರೀಯಾಗಿ ಸಿಕ್ಕರು,
ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು, ಬಿಕಾಸ್ ದೇ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದಿಸ್ ವೇ, ಸಿ ರೂಟ್ ಅಲ್ಲಿ ಅಲ್ಲಿವರೆಗೂ ಹೋಗಬೇಕಿತ್ತು. ಬಟ್ ಇಲ್ಲಿ ರೆಡ್ ಸೀ ನಲ್ಲಿ ಸುಯಾಸ್ ಅನ್ನೋ ಒಂದು ಕೆನಾಲ್ ಅನ್ನು ಓಪನ್ ಮಾಡ್ತಾರೆ. ಸುಯಾಸ್ ಕೆನಾಲ್ ಅನ್ನು ಓಪನ್ ಮಾಡಿದ್ಮೇಲೆ ರೆಡ್ ಸಿ ಮತ್ತೆ ಮೆಡಿಟರೇನಿಯನ್ ಸೀಗೆ ಡೈರೆಕ್ಟ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಇಲ್ಲಿ ಕನೆಕ್ಟಿವಿಟಿ ಸಿಕ್ಕ ಮೇಲೆ ಭಾರತದಿಂದ ಗುಡ್ಸ್ ನೇರವಾಗಿ ಇಂಗ್ಲೆಂಡ್ಗೆ ಶಾರ್ಟ್ ಕಟ್ ರೂಟ್ ಅಲ್ಲಿ ಹೊಟ್ಟೋಯ್ತು. ಇದು ಶಾರ್ಟ್ ಆಗಿದೆ, ಇದು ಶಾರ್ಟ್ ಆಗಿದೆಯಾ? ದಿಸ್ ಒನ್ ಇಸ್ ಶಾರ್ಟರ್, ರೈಟ್? ಸೊ ಭಾರತದಿಂದ ಗುಡ್ಸ್ಗಳು ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್ ದ ರೂಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಬಿಕಾಸ್ ಆಫ್ ದ ಓಪನಿಂಗ್ ಅಪ್ ಆಫ್ ಸುಯಾಸ್ ಕೆನಾಲ್ ಇನ್ 1869. 1869ರಲ್ಲಿ ಸುಯಾಸ್ ಕೆನಾಲ್ ಅನ್ನು ಓಪನ್ ಮಾಡಿದ ಮೇಲೆ ರೆಡ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ ಎರಡು ಕೂಡ ವಾಟರ್ ಕನೆಕ್ಟಿವಿಟಿ ಆದ್ಮೇಲೆ ಇಲ್ಲಿಂದ ಶಿಪ್ಗಳು ಆರಾಮಾಗಿ ಇಂಗ್ಲೆಂಡ್ಗೆ ಶಾರ್ಟ್ ಕಟ್ ರೂಟ್ ಅಲ್ಲಿ ತಲುಪೋದಕ್ಕೆ ಶುರು ಆಯಿತು. ಅದಕ್ಕೆ 1869ರ ಆಚೆಗೆ, ಅದರಿಂದ ಈಚೆಗೆ ಮುಂದಕ್ಕೆ ಏನಾಯ್ತು, ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾದಿಂದ ಅಥವಾ ಎಕ್ಸ್ಪೋರ್ಟ್ ಇಂಡಿಯಾದಿಂದ ಇಂಗ್ಲೆಂಡ್ಗೆ ಜಾಸ್ತಿ ಆಯಿತು, ಡಬಲ್ ಆಯಿತು. ಬಿಕಾಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆಯಲ್ಲ ಅಥವಾ ಎಕ್ಸ್ಪೋರ್ಟ್ ಕಾಸ್ಟ್ ಇದೆಯಲ್ಲ ಬ್ರಿಟಿಷರ್ಗೆ, ಅದು ತುಂಬಾ ಕಡಿಮೆ ಆಯಿತು ಅಂತ, ರೈಟ್? ಸೊ ಇಲ್ಲಿವರೆಗೂ ಸ್ನೇಹಿತರೆ ಪಾಯಿಂಟ್ ಎ ನಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿಯನ್ನು ನೋಡ್ತಾ ಇದ್ವಿ. ಈ ಮೊದಲನೇ ಚಾಪ್ಟರ್ ಅಲ್ಲಿ ಎ ಪಾಯಿಂಟ್ ಅಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್, ಆ ಎ ಪಾಯಿಂಟ್ ಅನ್ನು ನೋಡ್ತಾ ಇದ್ವಿ. ಎ ಪಾಯಿಂಟ್ ಅಲ್ಲಿ ಮೊದಲನೇ ಪಾಯಿಂಟ್ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ನೋಡಿದ್ವಿ, ಎರಡನೇದು ಅಗ್ರಿಕಲ್ಚರ್ ನೋಡಿದ್ವಿ, ಮೂರನೇದು ಇಂಡಸ್ಟ್ರಿ ನೋಡಿದ್ವಿ, ಅದಾದ್ಮೇಲೆ ವಿ ಹ್ಯಾವ್ ಸೀನ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ವಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ನೋಡಿದ್ವಿ, ಫೈನಲಿ ಇಂಟರ್ನ್ಯಾಷನಲ್ ಟ್ರೇಡ್ ನೋಡಿದ್ವಿ. ಈ ಇಷ್ಟು ಪಾಯಿಂಟ್ಗಳು ಎ ಪಾಯಿಂಟ್ ಅನ್ನ ಕೆಳಗಡೆ ಬರುತ್ತೆ. ಇದು ಮೊದಲನೇ ಚಾಪ್ಟರ್ ಅಲ್ಲಿ, ಗೆಟಿಂಗ್ ದ ಪಾಯಿಂಟ್? ಸೊ ಇದಿಷ್ಟು ಓವರ್ ಆಲ್ ವಾಟ್ ಎವರ್ ವಿ ಹ್ಯಾವ್ ಸೀನ್, ಇಷ್ಟೊತ್ತು ನೋಡಿದ್ದು ಬ್ರಿಟಿಷರ ಕಾಲದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗೆ ಹಂತ ಹಂತವಾಗಿ ಬೆಳೀತಾ ಬಂತು ಅಂತ, ಅಂದ್ರೆ ಹೇಗೆ ಯಾವ್ಯಾವ ಸ್ಟ್ರಗಲ್ಗಳನ್ನ ನೋಡ್ತಾ ಬಂತು ಅಂತ. ಲಾಸ್ಟ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಮೇಜರ್ ಎಕ್ಸ್ಪೋರ್ಟ್ ಏನ್ ಮಾಡ್ತಾ ಇದ್ವಿ, ಜೆಮ್ಸ್ ಅಂಡ್ ಜ್ಯುವೆಲರೀಸ್. ಅದು ಬಿಟ್ರೆ ಸ್ಪೈಸಸ್ ಅಲ್ಲಿ ಬಹಳ ಫೇಮಸ್ ಬ್ಲಾಕ್ ಗೋಲ್ಡ್ ಅಂತ ಕರೀತಾರೆ. ಬ್ಲಾಕ್ ಅವಾಗ ಯಾಕೆಂದ್ರೆ ಪೆಪ್ಪರ್ಗೆ ತುಂಬಾ ಡಿಮಾಂಡ್ ಇತ್ತು, ಕಾಟನ್ಗೆ, ಇಂಡಿಯನ್ ಕಾಟನ್ಗೆ ತುಂಬಾ ಡಿಮಾಂಡ್ ಇತ್ತು, ರೈಟ್? ಅದು ಬಿಟ್ರೆ ಇಂಡಿಗೋಗೆ ಜಾಸ್ತಿ ಡಿಮಾಂಡ್ ಇತ್ತು. ನೀಲಿ ಕ್ರಾಂತಿ ಅಂತ ಮಾಡಿದ್ರೆ ಆಕ್ಚುಲಿ, ಯಾಕೆಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಅಮೆರಿಕಾದಲ್ಲಿ ಕಾಟನ್ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗುತ್ತೆ. ಮತ್ತೆ ವೈಟ್ ಕಾಟನ್ ಅಂದ್ರೆ ವೈಟ್ ಕ್ಲಾತ್ಸ್ ಇದೆಯಲ್ಲ, ಕಾಟನ್ ಅಲ್ಲಿ ಏನ್ ಮಾಡಿದಂತ ವೈಟ್ ಕ್ಲಾತ್ಸ್ಗೆ ನೀಲಿ ಬಣ್ಣ ಮಿಕ್ಸ್ ಮಾಡಿದ್ರೆ ಅದು ಅಫಿಷಿಯಲ್ ಆಗ್ತಿತ್ತು, ಸ್ಟ್ಯಾಂಡರ್ಡ್ ಕ್ಲಾತ್ ಆಗ್ತಾ ಇತ್ತು. ಅದಕ್ಕೆ ಹೆಚ್ಚಿನ ಡಿಮಾಂಡ್ ಇರ್ತಿತ್ತು ಅವಾಗ ಏನಾಯ್ತು, ಇದು ಇಂಡಿಗೋ, ಕಾಟನ್ ಇದೆಲ್ಲ ಜಾಸ್ತಿ ಎಕ್ಸ್ಪೋರ್ಟ್ ಆಯ್ತು ಇಂಗ್ಲೆಂಡ್ಗೆ. ಆದ್ರೆ 1869 ಅಲ್ಲಿ ಇಂಡಿಯಾದಿಂದ ಹೋಗುವಂತ ಎಕ್ಸ್ಪೋರ್ಟ್ ಡಬಲ್ ಆಯ್ತು. ಯಾಕೆ ಅಂತ ಹೇಳಿದ್ರೆ ಓಪನಿಂಗ್ ಆಫ್ ಸುಯಸ್ ಕೆನಾಲ್. ಸುಯಸ್ ಕೆನಾಲ್ ಅನ್ನ 1869ರಲ್ಲಿ ಓಪನ್ ಮಾಡಿದ ಮೇಲೆ ಸೊ ಟ್ರಾನ್ಸ್ಪೋರ್ಟೇಷನ್ ಅಥವಾ ಎಕ್ಸ್ಪೋರ್ಟ್ ಇಂಡಿಯಾದಿಂದ ಇಂಗ್ಲೆಂಡ್ಗೆ ಡಬಲ್ ಆಯ್ತು. ಗಾಟ್ ಇಟ್? ಸೊ ಇಷ್ಟು 6 ಪಾಯಿಂಟ್ಗಳನ್ನ ಎ ಪಾಯಿಂಟ್ ಅಂಡರ್ ಅಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿನಲ್ಲಿ ಪಾಯಿಂಟ್ ಏನ ನೋಡಿದ್ವಿ ಇಲ್ಲಿವರೆಗೂ ನಾವು. ಸೊ ಪಾಯಿಂಟ್ ಎನಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್ ನೋಡಿದ್ವಿ. ನಾವೆಲ್ಲ ಹೇಳಿದ್ದೆ ನಿಮಗೆ ಪಾಯಿಂಟ್ ಎ ನಲ್ಲಿ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್, ಅದಾದ್ಮೇಲೆ ಪಾಯಿಂಟ್ ಬಿ ನಲ್ಲಿ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್, ಪಾಯಿಂಟ್ ಸಿ ನಲ್ಲಿ 1990s ಆದ್ಮೇಲೆ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡ್ತೀವಿ ಅಂತ ಹೇಳಿದ್ವಿ. ಸೊ ಈಗ ಪಾಯಿಂಟ್ ಬಿ ಅನ್ನ ಡಿಸ್ಕಸ್ ಮಾಡೋಣ. ಸೊ ಪಾಯಿಂಟ್ ಬಿ ನಲ್ಲಿ ಏನೇನು ವಿಷಯಗಳಿದೆ ಅಂತ ನೋಡೋಣ. ಪಾಯಿಂಟ್ ಬಿ ಇಸ್ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್. ಭಾರತದ ಆರ್ಥಿಕತೆ ಸ್ವತಂತ್ರ ಸಿಕ್ಕ ನಂತರ ಹೇಗಿತ್ತು? ಸೊ ಇದನ್ನ ಬಹಳ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಬೇಕಾಗತ್ತೆ. 1950ರ ನಂತರ ತಗೋಬೇಕಾಗುತ್ತೆ. 1950ರ ನಂತರ ಅಂದ್ರೆ ಎವ್ರಿ ಡೇಟ್ಗಳನ್ನ, ಒಂದು ಇಂಪಾರ್ಟೆಂಟ್ ಇವೆಂಟ್ ಆದಂತಹ ಡೇಟ್ಗಳನ್ನ ಬರೀತಾ ಹೋಗ್ತೀವಿ. ಕೆಲವೊಂದು ಡೇಟ್ಗಳು ಬಿಟ್ಬಿಡ್ತೀವಿ ನಾವು. ಯಾವುದು? 1935ರಲ್ಲಿ RBI ಸ್ಥಾಪನೆ ಆಗುತ್ತೆ ಅಂಡ್ 1949ರಲ್ಲಿ RBI ನ್ಯಾಷನಲೈಸೇಷನ್ ಆಗುತ್ತೆ. ಅದು RBI ಬಗ್ಗೆ ಡಿಸ್ಕಸ್ ಮಾಡುವಾಗ ಆ ಪಾಯಿಂಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ, ರೈಟ್? RBIಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡುವಾಗ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೇನೆ. ಬಟ್ ಇಲ್ಲಿ 1950ರಲ್ಲಿ ಏನಾಯ್ತು ಅಂತ ಹೇಳೋಣ. ಏನಾಯ್ತು ಹೇಳಿ ನೋಡೋಣ. 1950ರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಬಹಳ ಇಂಪಾರ್ಟೆಂಟ್ ಚೇಂಜ್ ಏನಾಯ್ತು? What is an important economic change happened in 1950? 1950 ನಲ್ಲಿ ಮೊದಲನೇದು ಪ್ಲಾನಿಂಗ್ ಕಮಿಷನ್ ಅನ್ನ
ಏನು ಮಾಡ್ತೀವಿ, ಪ್ಲಾನಿಂಗ್ ಕಮಿಷನ್ ಅನ್ನ ಸರ್ಕಾರ ಸೆಟಪ್ ಮಾಡುತ್ತೆ. ಭಾರತ ಪ್ಲಾನಿಂಗ್ ಕಮಿಷನ್ ಅನ್ನು ಸೆಟಪ್ ಮಾಡುತ್ತೆ. ವಿ ಹ್ಯಾಡ್ ಸೆಟ್ ಅಪ್ ಪ್ಲಾನಿಂಗ್ ಕಮಿಷನ್. ಪ್ಲಾನಿಂಗ್ ಕಮಿಷನ್ ಅನ್ನ ಇವತ್ತಿಗೆ ನಾವು ರಿಪ್ಲೇಸ್ಮೆಂಟ್ ಮಾಡಿ ನೀತಿ ಆಯೋಗ್ ಅಂತ ಕರೀತೀವಿ. ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರೀತೀವಿ. ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಪ್ಲಾನಿಂಗ್ ಕಮಿಷನ್, ಇದರಲ್ಲಿ ಬೇಸಿಕ್ಸ್ ನಿಮಗೆ ಏನು ಪ್ರಶ್ನೆ ಕೇಳಬಹುದು ಸರ್, ಇದರ ಬಗ್ಗೆ ಮತ್ತೆ ನಾನು ಮೇನ್ಸ್ಗೆ ಸಂಬಂಧಪಟ್ಟಂತೆ ಪೂರ್ತಿ ಡೀಟೇಲ್ಸ್ ಅನ್ನು ಮಾತಾಡ್ತೀನಿ. ಬಟ್ ಇಲ್ಲಿ ಒಂದು ಪ್ರಿನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಪ್ಲಾನಿಂಗ್ ಕಮಿಷನ್ ಅದರ ಒಳಗಡೆ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂತ ಪ್ರಶ್ನೆ ಬರ್ಬೋದು. ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಗೆ NDC ಅಂತ ಕರೀತಾರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರೀತಾರೆ. ರೈಟ್, ಇಟ್ ವಾಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಇದನ್ನು ಯಾರು ಹೆಡ್ ಮಾಡ್ತಾ ಇದ್ರು, ಪ್ರೈಮ್ ಮಿನಿಸ್ಟರ್. ಅವತ್ತಿನ ಯಾರು ಪ್ರೈಮ್ ಮಿನಿಸ್ಟರ್ ಆಗಿರ್ತಿದ್ರು ಅವರು ಅದನ್ನು ಹೆಡ್ ಮಾಡ್ತಾ ಇದ್ರು. ಸೊ ನೀತಿ ಆಯೋಗದಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಗೆ ಗವರ್ನಿಂಗ್ ಕೌನ್ಸಿಲ್ ಅಂತ ಕರಿತೀವಿ. ಗವರ್ನಿಂಗ್ ಕೌನ್ಸಿಲ್ ಯಾರು ಹೆಡ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಹೆಡ್ ಮಾಡ್ತಾರೆ. ಬಹಳ ಕೇರ್ಫುಲ್ ಆಗಿ ನೋಡಿ. ಸೊ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇವತ್ತಿಗೆ ಏನಂತಾಗಿದೆ, ಗವರ್ನಿಂಗ್ ಕೌನ್ಸಿಲ್ ಅಂತ ಆಗಿದೆ. ಸೊ ಯಾರು ಹೆಡ್ ಮಾಡ್ತಾ ಇದ್ರು, ಪ್ರೈಮ್ ಮಿನಿಸ್ಟರ್. ಇವತ್ತು ಯಾರು ಹೆಡ್ ಮಾಡ್ತಾರೆ, ಇವತ್ತಿಗೂ ಪ್ರೈಮ್ ಮಿನಿಸ್ಟರ್. ಇದರಲ್ಲಿ ಯಾರು ಮೆಂಬರ್ಸ್ ಆಗಿರ್ತಾರೆ NDC ನಲ್ಲಿ, ಯಾರಾಗಿರ್ತಾರೆ, ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್ ಆರ್ ಲೆಫ್ಟಿನೆಂಟ್ ಗವರ್ನರ್ಸ್ ಆಫ್ ಆಲ್ ಯೂನಿಯನ್ ಟೆರಿಟರೀಸ್. NDC ನಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಲ್ಲಿ ಮೆಂಬರ್ಸ್ ಯಾರಾಗಿರ್ತಾರೆ ಅಂದ್ರೆ CMs ಅಂದ್ರೆ ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ and administrators or lieutenant governors of all union territories. Same ಇವರೇ ಕೂಡ ಗವರ್ನಿಂಗ್ ಕೌನ್ಸಿಲ್ ಅಲ್ಲೂ ಇರ್ತಾರೆ. ಗವರ್ನಿಂಗ್ ಕೌನ್ಸಿಲ್ ಅಲ್ಲಿ ಮೆಂಬರ್ಸ್ ಯಾರು, ಚೀಫ್ ಮಿನಿಸ್ಟರ್ಸ್ ಆಫ್ ಆಲ್ ಸ್ಟೇಟ್ಸ್ ಪ್ಲಸ್ ಯೂನಿಯನ್ ಟೆರಿಟರೀಸ್ ಅಡ್ಮಿನಿಸ್ಟ್ರೇಟರ್ಸ್ ಆಸ್ ವೆಲ್ ಆಸ್ ಲೆಫ್ಟಿನೆಂಟ್ ಗವರ್ನರ್ಸ್, ಇವರು ಹಾಗಿರ್ತಾರೆ. ರೈಟ್. ಸೊ ಇನ್ನೇನು ಬೇರೆ ಚೇಂಜಸ್ ಇಲ್ಲ, ಪ್ಲಾನಿಂಗ್ ಕಮಿಷನ್, ನೀತಿ ಆಯೋಗ್. ಬಟ್ ಅಪ್ರೋಚ್ ಅಲ್ಲಿ ಚೇಂಜ್ ಇಲ್ಲ. There is a lot of difference in approach. So ಎರಡಕ್ಕೂ ಏನೇನು ಡಿಫರೆನ್ಸ್, ಯಾಕೆ ಪ್ಲಾನಿಂಗ್ ಕಮಿಷನ್ ಅನ್ನ ನೀತಿ ಆಯೋಗನ ರಿಪ್ಲೇಸ್ ಮಾಡಿದ್ರೆ ಗವರ್ನಮೆಂಟ್, ನೀತಿ ಆಯೋಗನ ವಿಷನ್ ಏನು, ವಿಷನ್ 75 ಅಥವಾ ಏನೋ ನೀತಿ ಆಯೋಗ್ ಆಕ್ಟ್ 75 ಏನು ಹೇಳುತ್ತೆ, ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ಡೀಟೇಲ್ಸ್ ಅನ್ನ ನೋಡ್ತೀವಿ. ರೈಟ್. ಇದು 1950 ಆದಂತಹ ಬಹಳ ಮುಖ್ಯವಾದಂತಹ ಬದಲಾವಣೆ, ಪ್ಲಾನಿಂಗ್ ಕಮಿಷನ್ ಅನ್ನ ಸೆಟಪ್ ಮಾಡಬೇಕು. ಇದಾದ್ಮೇಲೆ 1951 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯೋಚನೆ ಮಾಡಿ, as I'm telling you, you start thinking about it. ನೀವು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. 1951 ಏನಾಯ್ತು, 1951 ಮತ್ತೊಂದು ಮುಖ್ಯವಾದಂತಹ ಬದಲಾವಣೆ ಆಯಿತು. In 1951 there was one more economic change, important economic change. ಏನು, 5-year plan. ಅಂದ್ರೆ ಫಸ್ಟ್ 5-year plan ಅನ್ನು ನಾವು ಶುರು ಮಾಡ್ತೀವಿ. ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಶುರು ಮಾಡ್ತೀವಿ. ಮೊದಲ ಪಂಚವಾರ್ಷಿಕ ಯೋಜನೆ, ಫಸ್ಟ್ 5-year ಪ್ಲಾನ್. ಸೊ ಹಾಗಾದ್ರೆ ಫಸ್ಟ್ 5-year ಪ್ಲಾನಿನ ಡ್ಯೂರೇಷನ್ ಏನು, 1951 56. ಎರಡನೇ ಪಂಚವಾರ್ಷಿಕ ಯೋಜನೆ 1956 61. ಮೂರನೇ ಪಂಚವಾರ್ಷಿಕ ಯೋಜನೆ 1961 66. ರೈಟ್. ಈ ಮೂರು ಪಂಚವಾರ್ಷಿಕ ಯೋಜನೆಗಳಾದ ಮೇಲೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಇಮಿಡಿಯೇಟ್ ನಡೆಯಲ್ಲ. ಅರ್ಥ ಆಗ್ತಿದೆಯಾ? ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಯಾಕೆ ನಡೆಯಲ್ಲ ಮುಂದೆ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಆನ್ಯುವಲ್ ಪ್ಲಾನ್ಸ್ ಬರುತ್ತೆ. ಆನ್ಯುವಲ್ ಪ್ಲಾನ್ 1966 69 ಆನ್ಯುವಲ್ ಪ್ಲಾನ್ ಬರುತ್ತೆ. ರೈಟ್. ಇದಾದ್ಮೇಲೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ 1969 74 ಬರುತ್ತೆ. ರೈಟ್. ಸೊ ಏಳನೇ ಪಂಚವಾರ್ಷಿಕ ಯೋಜನೆ 1974 1979. ಬಟ್ ಈ 1979 ಮುಗಿಬೇಕಾಗಿರೋದು 1978 ಕಂಪ್ಲೀಟ್ ಆಗುತ್ತೆ. ಒಂದು ವರ್ಷ ಮುಂಚೆನೇ ಮುಗಿಯುತ್ತೆ. ಯಾಕೆ ಅಂತ ಅದನ್ನು ಹೇಳ್ತೀವಿ ನಾವು. ರೈಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ, ಆರನೇ ಪಂಚವಾರ್ಷಿಕ ಯೋಜನೆ ನಡೀಬೇಕು. ಬಟ್ ಆರನೇ ಪಂಚವಾರ್ಷಿಕ ಯೋಜನೆ ನಡೆಯೋದಿಲ್ಲ. ಯಾಕೆಂದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಒಂದು ವರ್ಷ, ಒಂದು 10 ತಿಂಗಳು ಲ್ಯಾಗ್ ಆಗುತ್ತೆ 70 ಅದಾದ್ಮೇಲೆ 1980 85 ಆರನೇ ಪಂಚವಾರ್ಷಿಕ ಯೋಜನೆ 1982
85ರಿಂದ 90ಕ್ಕೆ 7ನೇ ಪಂಚವಾರ್ಷಿಕ ಯೋಜನೆ. ಮತ್ತೆ ಇಲ್ಲಿ ಆನ್ಯುವಲ್ ಪ್ಲಾನ್ ಬರುತ್ತೆ. ಎಷ್ಟು ವರ್ಷ? 2 ವರ್ಷ. 1990ರಿಂದ 92ಕ್ಕೆ ಆನ್ಯುವಲ್ ಪ್ಲಾನ್ ಬರುತ್ತೆ. ಅದಾದ್ಮೇಲೆ 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 97. ಅದಾದ್ಮೇಲೆ 1997ರಿಂದ 2002. ಅದಾದ್ಮೇಲೆ 2002ರಿಂದ 2007, 2007ರಿಂದ 2012, ಇಲ್ಲಿಗೆ 12ನೇ ಪಂಚವಾರ್ಷಿಕ ಯೋಜನೆ ಬಂತು. ಸೊ ಇಷ್ಟು ಪಂಚವಾರ್ಷಿಕ ಯೋಜನೆ. ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಮಾತಾಡ್ತೀವಿ. ಆದರೆ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಏನಾದರೂ ನಮಗೆ ಕೆಲವೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಾದರೂ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಪ್ರಶ್ನೆಗಳು ಬರ್ತಾರೆ, ಕೆಲವೊಂದು ಪ್ರಶ್ನೆಗಳು ಬರ್ತವೆ. 3ನೇ ಪಂಚವಾರ್ಷಿಕ ಯೋಜನೆ, ಥರ್ಡ್ 5-year ಪ್ಲಾನ್ ಇಸ್ ಕಾಲ್ಡ್ ಅ ಫೇಲ್ಯೂರ್. ಅದೊಂದು ಫೇಲ್ಯೂರ್ ಅಂತ ಕರಿತೀವಿ. ಅದೊಂದು ಸ್ವತಂತ್ರ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಫೇಲ್ಯೂರ್ ಅಂತ ಕರಿತೀವಿ. ಯಾಕೆ? ವೈ ಇಟ್ ಇಸ್ ಫೇಲ್ಯೂರ್? ಯಾಕೆ ಫೇಲ್ ಆಗುತ್ತೆ? ಬಿಕಾಸ್ ಆಫ್ ಫಿನಾನ್ಷಿಯಲ್ ಕ್ರಂಚ್. ಆರ್ಥಿಕ ಕ್ರಂಚ್ ಆಗುತ್ತಾ ಸರ್? ಫೈನಾನ್ಷಿಯಲ್ ಕ್ರಂಚ್ ಆಗುತ್ತಾ? ಹೌದು. ಯಾಕೆ? ಡ್ಯೂ ಟು 2 wars, 2 ಯುದ್ಧಗಳನ್ನ ಮಾಡ್ತೀವಿ ನಾವು. ಅದಕ್ಕೆ 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ ಆಗೋದು. ಏನು? 2 ಯುದ್ಧಗಳನ್ನ ಮಾಡ್ತೀವಿ. ಮೊದಲನೇದು 1962ರಲ್ಲಿ ಅಗೇನ್ಸ್ಟ್ ಚೈನಾ. ಅದಾದ್ಮೇಲೆ 1965ರಲ್ಲಿ ಅಗೇನ್ಸ್ಟ್ ಪಾಕಿಸ್ತಾನ. ಈ 2 ಯುದ್ಧಗಳಾಗೋದ್ರಿಂದ ಭಾರತಕ್ಕಿರುವಂತಹ ಫೈನಾನ್ಸು ಅಥವಾ ಆರ್ಥಿಕತೆಯ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ. ಸೊ ಅದರಿಂದ 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ ಆಗುತ್ತೆ. 4ನೇ ಪಂಚವಾರ್ಷಿಕ ಯೋಜನೆಯನ್ನ ಶುರು ಮಾಡೋದಕ್ಕೆ ಸರ್ಕಾರದ ಹತ್ರ ಬಜೆಟ್ ಇರಲ್ಲ, ದುಡ್ಡಿರಲ್ಲ, ರೈಟ್? ಅದಕ್ಕೆ ಏನ್ ಮಾಡ್ತಾರೆ? ಆನ್ಯುವಲ್ ಪ್ಲಾನ್ಸ್ ಅನ್ನ ಶುರು ಮಾಡ್ತಾರೆ 1966ರಿಂದ 69ಕ್ಕೆ. ಅದಾದ್ಮೇಲೆ 69ರಿಂದ 74ಕ್ಕೆ 4ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ ಸ್ನೇಹಿತರೆ. ಸೊ ಪ್ರಶ್ನೆ ಕೇಳಬಹುದು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ, 3ನೇ ಪಂಚವಾರ್ಷಿಕ ಯೋಜನೆಯಾದ ನಂತರ 4ನೇ ಪಂಚವಾರ್ಷಿಕ ಯೋಜನೆ ಇಮಿಡಿಯೇಟ್ ಸ್ಟಾರ್ಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಕ್ರಂಚ್. ಫೈನಾನ್ಷಿಯಲ್ ಕ್ರಂಚ್ ಯಾಕಾಯ್ತು? ಡ್ಯೂ ಟು 2 wars. ಒಂದು 1962ರಲ್ಲಿ ಚೈನಾ ಜೊತೆಗೆ, 1965ರಲ್ಲಿ ಪಾಕಿಸ್ತಾನ ಜೊತೆಗೆ ಅಂತ ಹೇಳಿ ನೀವು ನೆನಪಿಟ್ಕೋಬೇಕಾಗುತ್ತೆ, ರೈಟ್? ಇದು ಮೊದಲನೇ ಏನಾದರೂ ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆಗಳು ಕೇಳುವಂತ ಸಂದರ್ಭ ಅಂತ ಕೇಳಬಹುದು. ಎರಡನೇದು 1979 ಹೇಳಿದೆ ನಾನು ನಿಮಗೆ. 78ಕ್ಕೆ ನಿಂತೋಗುತ್ತೆ ಪಂಚವಾರ್ಷಿಕ ಯೋಜನೆ, ರೈಟ್? ಸೊ ಒಂದು ಯಾಕೆ ಆ ರೀತಿ ಆಗುತ್ತೆ, ಚೇಂಜಸ್ ಆಗುತ್ತೆ ಅಂತ ಪ್ರಶ್ನೆ ಕೇಳಬಹುದು, ರೈಟ್? ಯಾಕೆ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ 1974ರಿಂದ 1979ಕ್ಕೆ ಮುಗಿಯುವಂತಹ ಪಂಚವಾರ್ಷಿಕ ಯೋಜನೆ 1978ಕ್ಕೆ ಸ್ಟಾಪ್ ಆಗುತ್ತೆ. 1 ವರ್ಷ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ 2 ಸರ್ಕಾರಗಳಿರ್ತವೆ. ಒಂದು ಕಾಂಗ್ರೆಸ್ ಗವರ್ನಮೆಂಟ್ ಇದೆ, ಆಳ್ವಿಕೆ ನಡೆಯುತ್ತೆ ಕಾಂಗ್ರೆಸ್. ಮೊದಲನೇ ಬಾರಿಗೆ ಕಾಂಗ್ರೆಸ್ ಗವರ್ನಮೆಂಟ್ ಡಿಫೀಟ್ ಆಗಿ ಜನತಾ ಗವರ್ನಮೆಂಟ್ ಆಳ್ವಿಕೆಗೆ ಬರುತ್ತೆ. ಜನತಾ ಗವರ್ನಮೆಂಟ್ ಇದರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಪಂಚವಾರ್ಷಿಕ ಯೋಜನೆ 4ನೇ ಪಂಚವಾರ್ಷಿಕ ಯೋಜನೆ ಏನು 5ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿನಲ್ಲಿ ಇರುತ್ತೋ ಅದನ್ನ 1 ವರ್ಷ ಕಟ್ ಶಾರ್ಟ್ ಮಾಡ್ತಾರೆ. ಈ 5ನೇ ಪಂಚವಾರ್ಷಿಕ ಯೋಜನೆಯನ್ನ 1 ವರ್ಷ ಕಟ್ ಶಾರ್ಟ್ ಮಾಡಿ 1978ರಿಂದ ಮುಂದಕ್ಕೆ 1978ರಿಂದ 83ನೇ ವರ್ಷಕ್ಕೆ ಹೊಸ ಪ್ಲಾನ್ ಅನ್ನ ಶುರು ಮಾಡ್ತಾರೆ. ಅದನ್ನ ಅವರು 6ನೇ ಪ್ಲಾನ್ ಅಂತ ಕರೀತಾರೆ. ಆ ಹೊಸ ಪ್ಲಾನ್ ಅವರು ರೋಲಿಂಗ್ ಪ್ಲಾನ್ ಅಂತ ಹೆಸರಿಡ್ತಾರೆ. ರೋಲಿಂಗ್ ಪ್ಲಾನ್ ಅಂದ್ರೆ ಸಿಂಪಲ್, ವಿತೌಟ್ ಎನಿ ಸ್ಪೆಸಿಫಿಕ್ ಬಜೆಟ್ ಅಂತ. ಒಂದು ಸರಿಯಾದಂತಹ ನಿರ್ಧಾರವಾದಂತಹ ಬಜೆಟ್ ಅನ್ನು ಇಟ್ಟುಕೊಳ್ಳಂಗಿಲ್ಲ, ಪ್ಲಾನ್ ಮಾಡ್ತಾ ಹೋಗೋದು. ಹೇಗೆ ರಿಕ್ವೈರ್ಮೆಂಟ್ ಬರುತ್ತೋ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ದುಡ್ಡು ಅಂತ ಹಾಕೋದು ಹಾಗಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಯು ಕೀಪ್ ಆನ್ ಡೆವಲಪಿಂಗ್ ಇಟ್, ರೈಟ್? ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಆಫ್ ಇಟ್, ಅದಕ್ಕೆ ಎಷ್ಟಾಗುತ್ತೆ ಏನು ಅಂತ ಲೆಕ್ಕ ಮಾಡಿದ್ರೆ ರೋಲಿಂಗ್ ಪ್ಲಾನ್ ಅಲ್ಲಿ ಮಾಡ್ತಕ್ಕಂಥದ್ದು, ರೈಟ್? ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ರೋಲಿಂಗ್ ಪ್ಲಾನ್ ಅಂತ ಕರೀತಾರೆ. ಬಹಳ ಸಿಂಪಲ್ ಆಗಿ ಹೇಳಿದ್ರೆ ರೋಲಿಂಗ್ ಪ್ಲಾನ್ಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಬಜೆಟ್, ಒಂದು ಲಿಮಿಟ್ ಇರಲ್ಲ. ಅರ್ಥ ಆಗ್ತಿದೆಯಾ? ಪ್ರಾಜೆಕ್ಟ್ಗೆ ಒಂದು ಲಿಮಿಟ್ ಇರಲ್ಲ, ರೈಟ್? ಸೊ ಇಟ್ ಇಸ್ ಕೈಂಡ್ ಆಫ್ ಅನ್ ಅನ್ಲಿಮಿಟೆಡ್ ಪ್ಲಾನ್, ರೈಟ್? ಸೊ ಇದನ್ನ ಸಂಬಂಧಪಟ್ಟಂತೆ ಮೊರಾರ್ಜಿ ದೇಸಾಯಿ ಇದಕ್ಕೆ ರೋಲಿಂಗ್ ಪ್ಲಾನ್ ಅಂತ ಹೆಸರಿಡ್ತಾರೆ 1978ರಿಂದ 83, ರೈಟ್? ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಬರ್ಬೋದು, ರೋಲಿಂಗ್ ಪ್ಲಾನ್ ಅನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ಮೊರಾರ್ಜಿ ದೇಸಾಯಿ. ಯಾವ ಸರ್ಕಾರ? ಜನತಾ ಸರ್ಕಾರ, ರೈಟ್? ಯಾವ ವರ್ಷಕ್ಕೆ 78ರಿಂದ ಮುಂದಕ್ಕೆ, ರೈಟ್? ನೆನ್ಪಿಟ್ಕೊಳ್ಳಿ. ಬಟ್ ಇದು ಕೂಡ ಆಗಲ್ಲ. ಯಾಕೆಂದ್ರೆ 1978ರಲ್ಲಿ ಅಗೇನ್ ಜನತಾ ಗವರ್ನಮೆಂಟ್ ಬಿದ್ದೋಗುತ್ತೆ, ಕಾಂಗ್ರೆಸ್ ಗವರ್ನಮೆಂಟ್ ಮತ್ತೆ ಬರುತ್ತೆ ಅಧಿಕಾರಕ್ಕೆ. ಅವ್ರೇನ್ ಮಾಡ್ತಾರೆ, ಈ ರೋಲಿಂಗ್ ಪ್ಲಾನ್ ಅನ್ನ ತೆಗೆದು ಹಾಕ್ತಾರೆ,
ತೆಗೆದು ಹಾಕ್ಬಿಟ್ಟು 1980ರಿಂದ 85ಕ್ಕೆ 6ನೇ ಪಂಚವಾರ್ಷಿಕ ಯೋಜನೆಯನ್ನ ಶುರು ಮಾಡ್ತಾರೆ. ಎಕ್ಸಾಂಪಲ್ ಪ್ರಶ್ನೆ ಬರ್ಬೋದು. ದ ಸ್ಲೋಗನ್, ಕೇರ್ಫುಲ್ ಕೇಳ್ಕೊಳ್ಳಿ, ಸ್ಲೋಗನ್ ಗರೀಬಿ ಹಟಾವೋ. ದ ಸ್ಲೋಗನ್ ಗರೀಬಿ ಹಟಾವೋ ಅಂದ್ರೆ ಬಡತನ ನಿರ್ಮೂಲನೆ ಎಂದು ಕರಿತೀವಿ, ಪಾವರ್ಟಿ ಎಲಿವೇಷನ್ ಅನ್ನುವಂತ ಸ್ಲೋಗನ್ ಅನ್ನ ಯಾವ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಹಾಕಿದ್ರು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಸೊ ಗರೀಬಿ ಹಟಾವೋ ಅನ್ನೋ ಸ್ಲೋಗನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಇಂದಿರಾ ಗಾಂಧಿ ಅಂತ ಗೊತ್ತು. ಬಟ್ ಯಾವ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಗರೀಬಿ ಹಟಾವೋ ಅನ್ನುವಂತ ಒಂದು ಸ್ಲೋಗನ್ ಅನ್ನ ಅನೌನ್ಸ್ ಮಾಡ್ತಾರೆ, ಅದು 6ನೇ ಪಂಚವಾರ್ಷಿಕ ಯೋಜನೆ. ನೆನ್ಪಿಟ್ಕೊಳ್ಳಿ, ಗರೀಬಿ ಪಾವರ್ಟಿ ಎಲಿವೇಶನ್ ಅನ್ನ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶುರು ಮಾಡ್ತೀವಿ, ಕನ್ಫ್ಯೂಷನ್ ಆಗೋದು ಬೇಡ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ಬಡತನ ನಿರ್ಮೂಲನೆಯನ್ನ ಶುರು ಮಾಡ್ತೀವಿ. ಆದರೆ ಬಡತನವನ್ನ ತೊಲಗಿಸಿ, ಗರೀಬಿ ಹಟಾವೋ, ಬಡತನವನ್ನ ತೊಲಗಿಸಿ ಅಂತ ಹೇಳಿ ಆಂದೋಲನ ಅಥವಾ ಒಂದು ಸ್ಲೋಗನ್ ಅನ್ನ ಅನೌನ್ಸ್ ಮಾಡುವಂತ ಪಂಚವಾರ್ಷಿಕ ಯೋಜನೆ ಯಾವುದು? 6ನೇ ಪಂಚವಾರ್ಷಿಕ ಯೋಜನೆ. ಕರೆಕ್ಟ್. ಗರೀಬಿ ಹಟಾವೋ ಅಂದ್ರೆ ಬಡತನವನ್ನು ನಿರ್ಮೂಲನೆ ಮಾಡಿ ಅಂತ. ಬಡತನ ನಿರ್ಮೂಲನೆ ಮಾಡುವಂತ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಯಾವಾಗ? 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಆ ಸ್ಲೋಗನ್ ಅನ್ನ ಕೊಟ್ಟಿದ್ದು ಯಾವಾಗ? 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇದು ಡಿಫರೆನ್ಸ್ ನೆನ್ಪಿಟ್ಕೋಬೇಕು. ಸ್ಲೋಗನ್ ಅಂದ್ರೆ 6ನೇ ಪಂಚವಾರ್ಷಿಕ ಯೋಜನೆ ಬರೀಬೇಕು. ಪಾವರ್ಟಿ ಎಲಿವೇಶನ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ ಬರೀಬೇಕು. ಸ್ಲೋಗನ್ ಅನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಇಂದಿರಾ ಗಾಂಧಿ ಅಂತ ಬರೀಬೇಕಾಗತ್ತೆ. ಜಸ್ಟ್ ಗೆಟಿಂಗ್ ಅನ್ ಐಡಿಯಾ, ರೈಟ್? ಸೊ ಹೀಗೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗರೀಬಿ ಹಟಾವೋ ಅನ್ನುವಂತಹ ಒಂದು ಸ್ಲೋಗನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ರೈಟ್? ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ನಮಗೆ, ರೈಟ್? ಸೊ 1992ರಲ್ಲಿ 2 ಪಂಚವಾರ್ಷಿಕ ಯೋಜನೆಗಳು ಬರ್ತವೆ. ಯಾಕೆ ಬರ್ತವೆ ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಯಾಕೆ ಬರ್ತವೆ ಅಂತ ಹೇಳಿದ್ರೆ ಅಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗುತ್ತೆ, ಏಷ್ಯನ್ ಕ್ರೈಸಿಸ್ ಆಗಿರುತ್ತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗುತ್ತೆ. ಈ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಿಂದ 2 ವರ್ಷಗಳು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಎಗೇನ್ ಅದಾದ್ಮೇಲೆ ಮತ್ತೆ ಪಂಚವಾರ್ಷಿಕ ಯೋಜನೆ ಕಂಟಿನ್ಯೂ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ 12th ಪಂಚವಾರ್ಷಿಕ ಯೋಜನೆ ನಡೆಯೋವರೆಗೂ ಹಾಗೆ ಹೋಗುತ್ತೆ, ರೈಟ್? ಇವತ್ತಿಗೆ ಬೇರೆ ಅಪ್ರೋಚ್ ಇದೆ. ಇಯರ್ಲಿ ಅಪ್ರೋಚ್ ಇದೆ, 3 years ಅಪ್ರೋಚ್ ಇದೆ, 5 years ಅಪ್ರೋಚ್ ಇದೆ, 10 years ಅಪ್ರೋಚ್ ಇದೆ, 15 years ಅಪ್ರೋಚ್ ಇದೆ. ಡಿಫರೆಂಟ್ ಅಪ್ರೋಚಸ್ ಇದೆ. ಅದರ ಮುಂದೆ ಫ್ಯೂಚರ್ ನೋಡ್ತೀವಿ ನಾವು. ನೀತಿ ಆಯೋಗ ಯಾವ್ಯಾವ ರೀತಿ ಅಪ್ರೋಚ್ಗಳನ್ನ ಮಾಡುತ್ತೆ. ಪ್ರಶ್ನೆ ಹಿಂಗಾದ್ರೂ ಬರ್ಬೋದು ನಿಮ್ಗೆ. ಈ ಸಣ್ಣ ಪುಟ್ಟ ಎಕ್ಸಾಮ್ಸ್, FD SD ಎಕ್ಸಾಮ್ಸ್ ಅಂತ ತಗೊಳ್ಳೋದಾದ್ರೆ ನೀವು ಅದರಲ್ಲೆಲ್ಲ ಬಹಳ ಸಣ್ಣ ಪುಟ್ಟ ಪ್ರಶ್ನೆಗಳು ಕೇಳ್ಬೋದು ನಿಮಗೆ. 3ನೇ ಪಂಚವಾರ್ಷಿಕ ಯೋಜನೆ ಫೇಲ್ಯೂರ್ ಯಾಕೆ? ಫೈನಾನ್ಷಿಯಲ್ ಕ್ರೈಮ್ಸ್ ಡ್ಯೂ ಟು ವಾರ್ ಅಗೇನ್ಸ್ಟ್ 2. ಇಬ್ಬರ ಜೊತೆಗೆ ವಾರ್. ಯಾರ್ಯಾರು? ಚೈನಾ ಮತ್ತೆ ಪಾಕಿಸ್ತಾನ. ಫಿನಿಶ್ಡ್, ರೈಟ್? ಎರಡನೇದು 1969ರಲ್ಲಿ ಈ ಪಂಚವಾರ್ಷಿಕ ಯೋಜನೆ ಫೇಲ್ಯೂರ್ ಆಯ್ತಲ್ಲ. ಫೇಲ್ಯೂರ್ ಆಗೋದಕ್ಕೆ ಕಾರಣ ಫೈನಾನ್ಷಿಯಲ್ ಕ್ರೈಮ್ಸ್ ಅಂತ ಬರೆದು ಬಿಡ್ತೀರಿ ನೀವು. 4ನೇ ಪಂಚವಾರ್ಷಿಕ ಯೋಜನೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸೇಮ್ ರೀಸನ್ ಬರುತ್ತೆ, ರೈಟ್? ಅದಾದ್ಮೇಲೆ ಮೊದಲನೇ ಬಾರಿಗೆ ಆನ್ಯುವಲ್ ಪ್ಲಾನ್ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಮಾಡ್ತಾರೆ ಅಂದ್ರೆ 1966ರಿಂದ 69. ಗರೀಬಿ ಹಟಾವೋ ಸ್ಲೋಗನ್ ಯಾವ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ 6ನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಗರೀಬಿ ಹಟಾವೋ ಅನ್ನುವಂತ ಒಂದು ಸ್ಲೋಗನ್ ಅನ್ನು. ಪಾವರ್ಟಿಯನ್ನು ತೆಗಿಬೇಕು ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೆ ಯಾವಾಗ? 5ನೇ ಪಂಚವಾರ್ಷಿಕ ಯೋಜನೆಯನ್ನು, ರೈಟ್? ಇದರ ಜೊತೆಗೆ ಇನ್ಕ್ಲೂಸಿವ್ ಗ್ರೋತ್, ಒಳಗೊಳ್ಳುವಿಕೆ ಅಂತ ಕರಿತೀವಿ. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಅಂದ್ರೆ ಎವ್ರಿಬಡಿ ಇನ್ ದ ಕಂಟ್ರಿ ಇಸ್ ಬ್ರಿಂಗಿಂಗ್ ದೆಮ್ ಅಂಡರ್ ಒನ್ ಡೆವಲಪ್ಮೆಂಟಲ್ ಅಂಬ್ರೆಲಾ. ಇನ್ಕ್ಲೂಸಿವ್ ಗ್ರೋತ್. ಈ ಇನ್ಕ್ಲೂಸಿವ್ ಗ್ರೋತ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯಾವ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಬಹುದು ನಿಮಗೆ. ದ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಗ್ರೋತ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ 10th 5-year ಪ್ಲಾನ್. ನೆನ್ಪಿಟ್ಕೊಳ್ಳಿ, ರೈಟ್? 10th 5-year ಪ್ಲಾನ್ ಅಲ್ಲಿ ಅದರ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಮೋರ್ ಪಾಪ್ಯುಲರ್ ಆಗೋದು ಆಸ್ ಇಟ್ ಬಿಕಮ್ಸ್ ಟು ದ 11th 5-year ಪ್ಲಾನ್ ಅಂಡ್ 12th 5-year ಪ್ಲಾನ್. ಇವತ್ತು ಕೂಡ ಪಾಪ್ಯುಲರ್. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲ ಡೆವಲಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ಸ್ ಬೆಳೀತಾ ಇದ್ದಾರೆ, ಕಂಪನಿಗಳು ಬೆಳೀತಾ ಇದೆ, ಎಲ್ಲ ಡೆವಲಪ್ ಆಗ್ತಾ ಇದ್ದಾರೆ. ಬಟ್ ಅನ್ಎಂಪ್ಲಾಯ್ಡ್ ಆಗಿದ್ದಾನೆ, ಪೂರ್ ಆಗೇ ಇದ್ದಾನೆ. ಎಜುಕೇಶನ್ ಇಂಪ್ರೂವ್ಮೆಂಟ್ ಇಲ್ಲ, ಲೈಫ್ ಎಕ್ಸ್ಪೆಕ್ಟೆನ್ಸಿನಲ್ಲಿ ಜೀವಿತಾವಧಿಯಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ರೈಟ್? ಅಂಡ್ ಲಿಟ್ರಸಿನಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ಲ, ರೈಟ್? ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇಲ್ಲ. ಇವರೆಲ್ಲರೂ ಡೆವಲಪ್ಮೆಂಟ್ ಅಲ್ಲಿ ಸೇರಿಸ್ಕೊಳ್ಳೋದು ಇನ್ಕ್ಲೂಸಿವ್ ಗ್ರೋತ್. ದಟ್ ಇಸ್ ದ ಪಾಯಿಂಟ್, ರೈಟ್? ಸೊ ಇದಿಷ್ಟು ಓವರ್ ಆಲ್ 1951ರಿಂದ 56ಕ್ಕೆ ನಾವು ಮಾತಾಡ್ತೀವಿ, ರೈಟ್? ಅಂದ್ರೆ ಪೂರ್ತಿ ಪಂಚವಾರ್ಷಿಕ ಯೋಜನೆಯ ಒಂದು ಪಕ್ಷಿ ನೋಟವನ್ನು ನೋಡಿದ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ ಮಾಡುವಾಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆ ಕೊಟ್ಟರು? ಅಗ್ರಿಕಲ್ಚರ್ಗೆ. 2ನೇ ಪಂಚವಾರ್ಷಿಕ ಯೋಜನೆ ನೆಹರು ಮತ್ತೆ ಮಹಾಲನೋಬಿಸ್ ಮಾಡೆಲ್ ಅಂತ ಕರಿತೀವಿ. 1990ರ ನಂತರ 92ನೇ ಪಂಚವಾರ್ಷಿಕ ಏನು 92ರಿಂದ
ಏಳಕ್ಕೆ ನಾವೇನು ಪಂಚವಾರ್ಷಿಕ ಯೋಜನೆ ನೋಡ್ತೀವಿ ಅಲ್ಲಿ ಏನು ಮನಮೋಹನ್ ಸಿಂಗ್ ಮಾಡೆಲ್ ಅಂತ ಕರಿತೀವಿ, ಮನಮೋಹನ್ ಸಿಂಗ್ ಅಂಡ್ ನರಸಿಂಹರಾವ್ ಮಾಡೆಲ್ ಅಂತ ಕರಿತೀವಿ. ಡಿಫ್ರೆಂಟ್ ಮಾಡೆಲ್ಸ್ ಇದಾವೆ. ಈ ಮಾಡೆಲ್ಸ್ ಅನ್ನು ನಾವು ಫ್ಯೂಚರ್ ಕ್ಲಾಸಸ್ ಅಲ್ಲಿ ನೋಡ್ತೀವಿ. ಬಟ್ ಈಗ ವಿ ಆರ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ದ ಕಾನ್ಸೆಪ್ಟ್ಸ್ ಅಂಡ್ ಓವರ್ ಆಲ್ ಬೇಸಿಕ್ಸ್ ನಿಮಗೆ ಮೊದಲನೇ ಚಾಪ್ಟರ್, ರೈಟ್? ಅದು ಕಂಪ್ಲೀಟ್ ಆದಮೇಲೆ ಪಂಚವಾರ್ಷಿಕ ಯೋಜನೆ ಕೂಡ ವಿ ವಿಲ್ ಸಿ ಇನ್ ಡೀಟೇಲ್ಸ್, ರೈಟ್? ಸೊ ಇನ್ನೊಂದು ಈ ಡೀಟೇಲ್ಸ್ ಅನ್ನು ನೀವು ಈ ನಿಮಗೆ ಕ್ಲಾಸಸ್ ನಿಮಗೆ ಈ ರೀತಿ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ ನಾವು. ಈ ರೆಗ್ಯುಲರ್ ಕ್ಲಾಸಸ್ ನಿಮಗೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ನೀವು ಈ ವಿಡಿಯೋ ಏನು ನೋಡ್ತಾ ಇದ್ದೀರಿ ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಏನಿದೆ ಆ ಸಬ್ಸ್ಕ್ರಿಪ್ಷನ್ಗೆ ನೀವು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಗೆ ಏನು ಅನ್ಸುತ್ತೆ ಈ ಕ್ಲಾಸಸ್ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನೀವು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಾವುದೇ ರೀತಿ ನಿಮಗೆ ಹೊಸ ವಿಡಿಯೋಗಳು ಬಂದರೆ ನಿಮಗೆ ರೆಗ್ಯುಲರ್ ನೋಟಿಫಿಕೇಶನ್ಸ್ ಸಿಗುತ್ತೆ, ರೈಟ್? ಸೊ ನೆಕ್ಸ್ಟ್ 1951ರಿಂದ ನೋಡಿದ್ವಿ ನಾವು 56 ಗಂಟ. ಇದಾದ್ಮೇಲೆ 1956 ಅಥವಾ 55 ತಗೊಳ್ಳಿ. 1955ರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಎಕನಾಮಿಕ್ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಅಪ್ ಆಗುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಪಾಸ್ ಮಾಡ್ತೀವಿ. ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅನ್ನ 1955ರಲ್ಲಿ ಪಾಸ್ ಮಾಡ್ತೀವಿ. ಭಾರತದಲ್ಲಿ ಇದಕ್ಕಿಂತ ಮುಂಚೆ ನೀವು ಇಂಡಿಯಾದಲ್ಲಿ ತಗೊಂಡ್ರೆ ಇದಕ್ಕಿಂತ ಮುಂಚೆ 3 ಮುಖ್ಯವಾಗಿ ಬ್ಯಾಂಕ್ಗಳು ಇರ್ತವೆ. ಅದನ್ನ ಬ್ರಿಟಿಷರು ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಾರೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಬಾಂಬೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಬಾಂಬೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಮೆಡ್ರಾಸ್, ಇಂಪೀರಿಯಲ್ ಬ್ಯಾಂಕ್ ಆಫ್ ಬೆಂಗಾಲ್ और कलकत्ता. take it here. Imperial Bank of Bombay, Imperial Bank of Bengal or Calcutta, Imperial Bank of Madras. ಈ 3 ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನ ಏನು ಇಂಪೀರಿಯಲ್ ಬ್ಯಾಂಕ್ಗಳಿತ್ತು ಈ 3ನ್ನು ಮರ್ಜ್ ಮಾಡಿ ಒಂದು ಸಿಂಗಲ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಮಾಡ್ತಾರೆ 1955ರಲ್ಲಿ. ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್. ಇದು ಬಹಳ ಇಂಪಾರ್ಟೆಂಟ್ ಚೇಂಜ್ 1955ರಲ್ಲಿ ಆಗ್ತಕ್ಕಂಥದ್ದು, ರೈಟ್? ಯು ಕೀಪ್ ಇನ್ ಮೈಂಡ್ ಬಿಕಾಸ್ 1950 ಈ ಕ್ರೊನಾಲಜಿ ಬಹಳ ಇಂಪಾರ್ಟೆಂಟ್. ನಾವು ನಮ್ಮ ಕ್ಲಾಸಸ್ ಅನ್ನ ಬ್ರಿಟಿಷರ್ ಟೈಮ್ ಇಂದ ನೋಡ್ಕೊಂಡು ಬರ್ತಾ ಇದೀವಿ. A ಪಾಯಿಂಟ್ ಅಲ್ಲಿ ಬ್ರಿಟಿಷರ್ ಟೈಮ್ ನೋಡಿದ್ವಿ. ಇದಾದ್ಮೇಲೆ ಸ್ವತಂತ್ರ ಆದ್ಮೇಲೆ ಏನೇನಾಗ್ತಿದೆ ಚೇಂಜಸ್, ಎಕಾನಮಿ ಹೆಂಗ್ ಡೆವಲಪ್ ಆಗ್ತಾ ಬರ್ತಾ ಇದೆ ಅಂತ ನೋಡ್ತಾ ಇದೀವಿ. 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಪಾಸ್ ಮಾಡ್ತೀವಿ. ಮರ್ಜಿಂಗ್ ವಾಟ್ ಆರ್ ದ ಬ್ಯಾಂಕ್ಸ್, ಯಾವ ಯಾವ ಬ್ಯಾಂಕ್ಗಳನ್ನ ಮರ್ಜ್ ಮಾಡ್ತೀವಿ? 3 ಬ್ಯಾಂಕ್ಗಳು, ಇಂಪೀರಿಯಲ್ ಬ್ಯಾಂಕ್ ಆಫ್ ಬೆಂಗಾಲ್, ಇಂಪೀರಿಯಲ್ ಬ್ಯಾಂಕ್ ಆಫ್ ಬಾಂಬೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಮೆಡ್ರಾಸ್ ಅನ್ನ ಮರ್ಜ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಪಾಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಅದರ ಸಬ್ಸಿಡರೀಸ್ ಬರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹೈದರಾಬಾದ್, ಪಾಟಿಯಾಲ, ಬಿತಕನೇರ್. ಬಟ್ ಇದೆಲ್ಲವನ್ನ ತೆಗೆದು ಕೊನೆಗೆ ಏನಾಗುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮತ್ತೆ ಎಲ್ಲದನ್ನು ಒಟ್ಟಿಗೆ ಮರ್ಜ್ ಮಾಡ್ತೀವಿ. ಅದು ಬ್ಯಾಂಕಿಂಗ್ ಚಾಪ್ಟರ್ ಬಂದಾಗ ಅದರ ಮರ್ಜಿಂಗ್ ಬಗ್ಗೆ ಇರುವಂಥ ಅಡ್ವಾಂಟೇಜಸ್ ಏನು, ಮರ್ಜಿಂಗ್ ಮಾಡದಲ್ಲೇ ಇರುವಂಥ ಅಡ್ವಾಂಟೇಜಸ್ ಏನು ಅಥವಾ ಡಿಸ್ಅಡ್ವಾಂಟೇಜಸ್ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಮುಂದೆ ನೋಡೋಣ, ರೈಟ್? ಸೊ ಇದಾದ್ಮೇಲೆ 1955 ಆದ್ಮೇಲೆ 1969 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಿ ನಿಮಗೆಲ್ಲ ಗೊತ್ತಿರುತ್ತೆ 1969 is so important in the banking history of India, right? 1969 is so important in the banking history of India, the entire banking history of India. 1969 ಅಲ್ಲಿ there were 14 banks were nationalized. 14 ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡ್ತೀವಿ ನಾವು. 14 ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡ್ತೀವಿ. 14 banks were nationalized. 14 banks were nationalized. 14 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ನಾವು 1969ರಲ್ಲಿ ಮಾಡ್ತೀವಿ. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡುವಂತ ಉದ್ದೇಶ ಏನು? ಬಿಕಾಸ್ 1955 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆದ್ಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅವಶ್ಯಕತೆ ಇರುತ್ತೆ. ಬಿಕಾಸ್ ಬ್ರಿಟಿಷರು ಬರೀ 3 ಬ್ಯಾಂಕ್ಗಳನ್ನ ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಭಾರತೀಯರಿಗೋಸ್ಕರ ಮಾಡಿದ್ರ, ನಮಗೋಸ್ಕರ ಮಾಡಿದ್ರ? ಖಂಡಿತ ಇಲ್ಲ. ದೇ ಬಿಲ್ಟ್ ದ ಬ್ಯಾಂಕ್ಸ್ ಫಾರ್ ದೇರ್ ಬಿಸ್ನೆಸ್ ಮೆನ್. ಅವರ ಬಿಸ್ನೆಸ್ ಪ್ರಾಪರ್ ಅರ್ಥ ಮಾಡ್ಕೊಳ್ಳಿ. ಅದರ ಜೊತೆಗೆ ಅವ್ರಿಗೆ ಆ ಬಿಸ್ನೆಸ್ ಸಂಬಂಧಪಟ್ಟಂತೆ ಬ್ರಿಟಿಷ್ ಅಧಿಕಾರಿಗಳು ಇರ್ತಾ ಇದ್ರು. ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಅವರಿಗೆ ಸ್ಯಾಲರಿ ಕೊಡೋದಕ್ಕೆ
ಬ್ರಿಟಿಷ್ ಟ್ರೇಡರ್ಸ್ಗೆ, ಇಲ್ಲಿಂದ ಟ್ರೇಡ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಸಹಾಯ ಆಗೋದಕ್ಕೆ ಈ ಬ್ಯಾಂಕ್ಗಳನ್ನ ಮಾಡಿದ್ರೆ ಹೊರತು ಭಾರತೀಯರಿಗೋಸ್ಕರ ಮಾಡಿರಲಿಲ್ಲ. ಅದಕ್ಕೆ ಭಾರತೀಯರಿಗೋಸ್ಕರ ಭಾರತೀಯ ಬ್ಯಾಂಕ್ಗಳು ಬೇಕಾಗಿತ್ತು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಬೇಕಾಗಿತ್ತು, ರೈಟ್, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಬೇಕಾಗಿತ್ತು. ಅದಕ್ಕೋಸ್ಕರ 1969ರಲ್ಲಿ 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತೀವಿ, ರೈಟ್. ಇದೇ ರೀತಿ 1980ರಲ್ಲಿ ಮತ್ತೆ 6 ಬ್ಯಾಂಕ್ಗಳನ್ನ ನಾವು ರಾಷ್ಟ್ರೀಕರಣ ಮಾಡ್ತೀವಿ. ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟಾಯ್ತು ಅವಾಗ? 20 ಆಯ್ತು. ಈ 20 ಆದಂತಹ ಬ್ಯಾಂಕ್ಗಳ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆಯನ್ನ ಮತ್ತೆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಅಗೇನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆಗೆ ಮರ್ಜ್ ಆಗುತ್ತೆ. ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆಗೆ 1990s ಅಲ್ಲಿ ಮರ್ಜ್ ಆದಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ 19 ಬರುತ್ತೆ. 19 ಇದ್ದಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಭಾರತೀಯ ಮಹಿಳಾ ಬ್ಯಾಂಕ್ ಸೇರಿ 20 ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿ ಮತ್ತೆ ಪರಿವರ್ತನೆ ಆಗುತ್ತೆ. ಆ 20 ಮತ್ತೆ ಇವಾಗ 17 ಆಗಿದೆ. ಹೀಗೆ ಇಟ್ ಹ್ಯಾಸ್ ಬಿನ್ ಕೀಪ್ ಆನ್ ರಿಡ್ಯೂಸಿಂಗ್. ಅಪ್ಡೇಟೆಡ್ ಅನ್ನ ನೀವು ಅಪ್ಡೇಟ್ ಆಗ್ತಾ ಹೋಗ್ಬೇಕಂದ್ರೆ ಏನೇನು ಚೇಂಜಸ್ ಆಗುತ್ತೋ, ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇದಾವೆ ಮತ್ತೆ ಯಾವ್ದು ಮರ್ಜ್ ಆಗಿದೆ ಅದರ ಡೀಟೇಲ್ಸ್ ಗೊತ್ತಿರಬೇಕು. ಯಾಕಂದ್ರೆ UPSC ಎಕ್ಸಾಮಿನೇಷನ್ಸ್ ಅಲ್ಲಿ ನಿಮ್ಗೆ ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿದಾವೆ ಅಂತ ಪ್ರಶ್ನೆ ಕೇಳಲ್ಲ. ಆ ರೀತಿ ಚಿಕ್ಕ ಸಿಲಿ ಪ್ರಶ್ನೆಗಳು ಬರಲ್ಲ ನಿಮ್ಗೆ. ಆದ್ರೆ ಪ್ರಶ್ನೆಗಳು ನೀವು ಎಕ್ಸಾಮ್ಸ್ ಅಲ್ಲಿ ಬರೆಯುವಾಗ ನಿಮ್ಗೊಂದು ಅವೇರ್ನೆಸ್ ಇರಬೇಕು. ನಮ್ಮ ದೇಶದ ಪೂರ್ತಿ ಚಿತ್ರಣ ಗೊತ್ತಿರಬೇಕು ನಿಮ್ಗೆ. ಎಷ್ಟು ಬ್ಯಾಂಕ್ಗಳಿದ್ದಾವೆ, ಅದರಲ್ಲಿ ಎಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಯಾವ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದೀವಿ, ಯಾಕೆ ಮರ್ಜ್ ಮಾಡಿದೀವಿ, ಆ ಮರ್ಜ್ ಮಾಡಿರುವಂತಹ ಉದ್ದೇಶಗಳೇನು, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮರ್ಜಿಂಗ್ ದ ಬ್ಯಾಂಕ್ಸ್, ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್, ಯು ಮಸ್ಟ್ ನೋ ಆಲ್ ದೋಸ್ ಡೀಟೇಲ್ಸ್, ರೈಟ್. ಸೊ ಇದಿಷ್ಟು 1980ರಲ್ಲಿ ಆಗ್ತಕ್ಕಂಥದ್ದು. ಅಂದ್ರೆ ಬ್ಯಾಂಕ್ಗಳ ಒಂದು ರಾಷ್ಟ್ರೀಕರಣ ಆಗ್ತಲ್ಲ ಅದನ್ನು ನಾವು ಕರಿತೀವಿ. ಹಾಗೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೋದು ಇವಾಗ, ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರ್ ನೀವು 20 ಅಂತ ಬರೆದ್ರಿ, 14 ಇಲ್ಲಿ ಬರೆದ್ರಿ, 6 ಇಲ್ಲಿ ಬರೆದ್ರಿ, 20 ಆಯ್ತು. ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮುಂಚೆ 6 ಬ್ಯಾಂಕ್ಗಳು ಇದ್ವಲ್ಲ, ಅಸೋಸಿಯೇಟ್ ಬ್ಯಾಂಕ್ಗಳು ಅಂತ ಕರಿತಾ ಇದ್ವಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ತ್ರಿವಂಕೂರು, ಪಾಟಿಯಾಲ ಇವೆಲ್ಲ ಕರಿತಾ ಇದ್ವಲ್ಲ, ಇವೆಲ್ಲ ಒಟ್ಟಿಗಿದ್ವಲ್ಲ ಬ್ಯಾಂಕ್ಗಳು, ರೈಟ್. ಈ 6 ಬ್ಯಾಂಕ್ಗಳನ್ನ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ರಾಷ್ಟ್ರೀಕೃತ ಬ್ಯಾಂಕ್ ಇದು? ನಿಮಗೆ ಪ್ರಶ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಅ ನ್ಯಾಷನಲೈಸ್ಡ್ ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕ್? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೂ ವ್ಯತ್ಯಾಸಗಳು ಏನಾಗುತ್ತೆ? ಕೆನರಾ ಬ್ಯಾಂಕ್ಗೂ SBIಗೂ ವ್ಯತ್ಯಾಸ ಏನು? ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್, ಇದನ್ನ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಫುಲ್ಲಿ ನ್ಯಾಷನಲೈಸ್ಡ್. ಫುಲ್ಲಿ ನ್ಯಾಷನಲೈಸ್ಡ್ ಅಂದ್ರೆ ಇಲ್ಲಿರುವಂತಹ ಪೂರ್ತಿ ಸ್ಟೇಕು ಸರ್ಕಾರದ್ದು, ಇಲ್ಲಿರುವಂತಹ ಎಲ್ಲಾ ಸ್ಟೇಕು ಸರ್ಕಾರದ್ದು. ಈಸ್ ದ ರಿಯಲ್ ಓನರ್, ಗವರ್ಮೆಂಟ್ ಇಸ್ ದ ರಿಯಲ್ ಓನರ್. ಪ್ರೈವೇಟೈಸ್ ಇಲ್ಲಿ ಯಾರು ಪ್ರೈವೇಟ್ ಪಾರ್ಟಿಗಳಿಲ್ಲ. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ. PSB ಅಂತ ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಇವನ್ನ ಕರಿತೀವಿ, ಇದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಗವರ್ನಮೆಂಟ್ ಇಸ್ ದ ಓನರ್. ಯಾವ ಓನರ್? ಇಲ್ಲೂ ಗವರ್ನಮೆಂಟ್ ಓನರ್, ಇಲ್ಲೂ ಗವರ್ನಮೆಂಟ್ ಓನರ್. ಬಟ್ ಇಲ್ಲಿ ಗವರ್ನಮೆಂಟ್ ಇಸ್ ದ ಫುಲ್ ಓನರ್, ಇಲ್ಲಿ ಗವರ್ನಮೆಂಟ್ ಇಸ್ ದ ಪಾರ್ಷಿಯಲ್ ಓನರ್. ಅಂದ್ರೆ ಗವರ್ನಮೆಂಟ್ ಪಾರ್ಷಿಯಲ್ ಓನರ್. ಪಾರ್ಷಿಯಲ್ ಓನರ್ ಅಂದ್ರೆ ಏನು ಅಂದ್ರೆ 74% ಗವರ್ನಮೆಂಟಿನ ಸ್ಟೇಕ್ ಇದೆ, ಇನ್ನು 26% ಪ್ರೈವೇಟ್ ಸ್ಟೇಕ್ ಇದೆ. ಅಲ್ಲಿಗೆ SBI ಅಲ್ಲಿ ಪ್ರೈವೇಟ್ ಗವರ್ನಮೆಂಟ್ ಇಬ್ರು ಇದ್ದಾರೆ, ಆದ್ರೆ ಓನರ್ ಮಾತ್ರ ಗವರ್ನಮೆಂಟ್. ಯಾಕೆಂದ್ರೆ ಗವರ್ನಮೆಂಟ್ ಇಂದು 51% ಹೆಚ್ಚಿಗೆ ಅದರಲ್ಲಿ ಸ್ಟೇಕ್ ಇದೆ. ಅಂದ್ರೆ ಈಗ 100 ರೂಪಾಯಿ ದುಡ್ಡು ತಗೊಂಡ್ರೆ SBI ಅಲ್ಲಿ 100 ರೂಪಾಯಿ, ಇಲ್ಲಿ 74 ರೂಪಾಯಿ ಸರ್ಕಾರದ್ದು, ಇನ್ನು 26 ರೂಪಾಯಿ ಪ್ರೈವೇಟ್ ಅವ್ರದ್ದು. ಅದಕ್ಕೆ ಇದನ್ನ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರೆದ್ಬಿಟ್ವಿ. ಬಟ್ ಓನರ್ ಯಾರು? ಗವರ್ನಮೆಂಟ್. ಇಲ್ಲಿ 100 ರೂಪಾಯಿ ದುಡ್ಡಿದ್ರೆ ಪೂರ್ತಿ 100 ರೂಪಾಯಿ ಯಾರ್ದು? ಸರ್ಕಾರದ್ದು. ಯೋಚನೆ ಮಾಡಿ. ಹಾಗೆ ಫುಲ್ಲಿ ನ್ಯಾಷನಲೈಸ್ಡ್, ಅದು ಪಾರ್ಷಿಯಲಿ ನ್ಯಾಷನಲೈಸ್ಡ್. ದಿಸ್ ಇಸ್ ಅ ಡಿಫರೆನ್ಸ್. ಗೊತ್ತಾಗ್ತಿದೆಯಾ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೂ ಅಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ಗೂ ಇದೆ ವ್ಯತ್ಯಾಸ. Public sector banks are partially nationalized, nationalized banks are fully nationalized. ಇದಿಷ್ಟು 1980 ನಡೆದಂತಹ ಇಂಪಾರ್ಟೆಂಟ್ ಇವೆಂಟ್ಸ್. 1980 ನಂತರ ಇದ್ರ ಮಧ್ಯದಲ್ಲಿ ಬೇರೆ ಬೇರೆ ಕ್ರೈಸಿಸ್ ಬರುತ್ತೆ ನಮಗೆ. ಆ ಕ್ರೈಸಿಸ್ ಎಲ್ಲ ಡೀಟೇಲ್ಸ್, ಅದರ ಡೀಟೇಲ್ಸ್ ಅನ್ನ ನಾವು ಸಂದರ್ಭ ಹೇಗೆ ಬರುತ್ತೆ ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ.